ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾಗಿರುವಂಥ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮನುಷ್ಯನಿಗೆ ಏನಾದರೂ ಕಷ್ಟ ಬಂತು, ದುಃಖ ಆಯಿತು ಅಂತ ಹೇಳಿದರೆ ದೇವಸ್ಥಾನಗಳಿಗೆ ಹೋಗುವಂಥದ್ದು, ದೇವರ ದರ್ಶನವನ್ನು ಪಡೆಯೋದು ಸಹಜ. ಅದೇ ರೀತಿ ದುಃಖ ನಿವಾರಣೆಯಾಗಿ ಆತನಿಗೆ ಸುಖ ಸಂತೋಷದಿಂದ ಆತ ಬದುಕ್ತಾ ಇದ್ದೇನೆ ಅಂದರೂ ಕೂಡ ಒಂದು ರೀತಿ ಧರ್ಮ ಕ್ಷೇತ್ರಗಳಿಗೆ ಈ ರೀತಿ ಯಾತ್ರೆಯನ್ನ ಮಾಡೋದನ್ನು ನಾವು ಕಂಡಿರ್ತೀವಿ. ಆದರೆ ಇದು ನಮಗೆ ತಿಳಿದಿರುವಂತಹ ದೇವಾಲಯದ ದರ್ಶನ ಆದ್ರೆ ಗುರುಗಳ ಪ್ರಕಾರ ಧರ್ಮಾತೀತವಾದಂತಹ, ಹಾಗಾದ್ರೆ ದೇವಾಲಯ ಅಂದ್ರೆ ಯಾವುದು, ಧರ್ಮ ಸ್ಥಳ ಅಂತ ಅಂದ್ರೆ ಏನು, ಎಲ್ಲವೂ ಸುಭೀಕ್ಷವಾಗಿರುವಂತಹ ಸ್ಥಳ ಯಾವುದು ಅನ್ನೋದೇ ಇವತ್ತಿನ ವಿಚಾರ. ಹಾಗಾಗಿ ನಾವು ಯಾರು ಅರಿಯದ ವಿಚಾರವನ್ನ ತಮ್ಮದೇ ಜ್ಞಾನ ಭಂಡಾರದಿಂದ ಅರ್ಥವನ್ನ ತಿಳಿಸಿಕೊಡಲು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಧರ್ಮ ಸ್ಥಳ ಅಂತ ಹೇಳಿದ್ರೆ ಅನೇಕಾನೇಕ ಅರ್ಥವನ್ನ ಇದು ನೀಡುತ್ತೆ. ಆದ್ರೆ ನಿಮಗೆ ತಿಳಿದಿರೋ ಹಾಗೆ ನಿಮ್ಮ ಪ್ರಕಾರ ಧರ್ಮಸ್ಥಳ ಎಲ್ಲವೂ ಸುಭೀಕ್ಷವಾಗಿ ಇರುವಂಥದ್ದು, ಎಲ್ಲವೂ ಒಳಿತಾಗಿ ಸಾಗುವಂಥದ್ದು, ಆ ಒಂದು ಸ್ಥಳಕ್ಕೆ, ಆ ಒಂದು ಯಾತ್ರೆಗೆ ನೀವು ಯಾವ ರೀತಿ ಉಲ್ಲೇಖಿಸ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಧರ್ಮಸ್ಥಳ ಅಂದರೆ ನೀನು ಹೇಳಿದಾಗೆ ಒಂದು ಯಾತ್ರಾ ಸ್ಥಳ, ಕ್ಷೇತ್ರ, ಹೋಗಬೇಕು, ಒಳ್ಳೆಯದಾಗತ್ತೆ ಅಂತ ಹೋಗ್ತೀವಿ ಅಂತಕ್ಕಂಥ ತಿಳ್ಕೊಂಡಿದ್ದೀವಿ. ಹೌದು, ಇದು ಸಹಜ ಕೂಡ. ಆದರೆ ನಾವು ಧರ್ಮ, ನಮ್ಮ ಸಂಸ್ಕಾರದಲ್ಲಿ ಧರ್ಮ ಅನ್ನೋದನ್ನು ಅತಿ ಮುಖ್ಯವಾಗಿ ನಾವು ಗಮನಿಸ್ತೀವಿ, ಹೇಳ್ತೀವಿ. ಹೌದು. ಈ ಧರ್ಮಸ್ಥಳದ ಮೂಲ ಅರ್ಥ ಧರ್ಮ ಸೂಕ್ಷ್ಮತೆ. ಧರ್ಮಸ್ಥಳದ ಮೂಲ ಅರ್ಥ ಧರ್ಮ ಸೂಕ್ಷ್ಮತೆಯನ್ನು ವಿವರಿಸುವ, ವಿವೇಕವನ್ನು ಕೊಡುವ, ಜ್ಞಾನವನ್ನು ಕೊಡುವ ಒಂದು ಕ್ಷೇತ್ರ ಆಗಿದೆ ಧರ್ಮಸ್ಥಳ. ಧರ್ಮ ಸೂಕ್ಷ್ಮತೆ ಅಂದರೆ ಏನು ಈಗ ಪ್ರಶ್ನೆ. ಹೌದು ಅಲ್ವಾ? ಇಲ್ಲಿ ನಾವು ಸ್ಥೂಲವಾಗಿ ಹುಟ್ಟಿದ್ದೀವಿ. ಅಂದರೆ ನನಗೆ ಅರ್ಥನೇ ಆಗಲಿಲ್ಲ ಅಂತ ಸಾಕಷ್ಟು ಜನ ಹೇಳ್ತೀವಿ. ಅದ ನೀನು ಹೇಳಿ ನನಗೇನು ಅರ್ಥ ಆಗ್ತಾ ಇಲ್ಲ, ನಾನು ನೋಡಿದ್ದೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇದನ್ನು ಸ್ಥೂಲತೆ ಅಂತಾರೆ. ಏನಂದರೆ ಫಿಕ್ಸು, ನನಗೇನು ಗೊತ್ತಿಲ್ಲ, ಹುಟ್ಟಿದ್ದೀನಿ, ಭೂಮಿ ಮೇಲೆ ಹುಟ್ಟಿ ಹಂಗೆ ಇದ್ದೀನಿ ಅಷ್ಟೇ. ಇದು ಸ್ಥೂಲತೆ. ಸೂಕ್ಷ್ಮತೆ ಅಂದರೆ ಯಾವಾಗಲೂ ಟಕ 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 ಅಂತ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಹಂಗಂತ ಓಡಾಡೋದ್ರಿಂದ ಎಲ್ಲ ಒಳ್ಳೆಯದಾಗತ್ತೆ ಅಂತಲ್ಲ. ಚಟುವಟಿಕೆಗಳು ತುಂಬ ಚೆನ್ನಾಗಿ ಕ್ವಾಲಿಟಿ ಆಗಿರಬೇಕು. ಈ ಸೂಕ್ಷ್ಮತೆ ಅಂತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಮಾತ್ರನಾ? 1000 ಪಟ್ಟು ಸತ್ಯ. ಅಂದರೆ ಇನ್ನೆಲ್ಲೂ ಇಲ್ವಾ? ಇದೆ. ಅದಕ್ಕನುಸಾರವಾಗಿ ಹೇಳೋಣ. ಧರ್ಮ ಸೂಕ್ಷ್ಮತೆಯನ್ನು ಅರಿವು ಮಾಡಿಸ್ತಕ್ಕಂತಹ ಒಂದು ಕ್ಷೇತ್ರ ಧರ್ಮಸ್ಥಳ. ಆ ಧರ್ಮ ಸೂಕ್ಷ್ಮತೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಇವತ್ತು ಶುಕ್ರವಾರ. ಯಾವುದೇ ವಿಷಯಕ್ಕೆ ತಗೊಂಡ್ರು ನಾವು ಶುಭ ಶುಕ್ರವಾರ ಅಂತಕ್ಕಂಥದ್ದು ಪ್ರತಿಯೊಬ್ಬರು ತುಂಬ ಇಷ್ಟಪಡುವಂಥ, ಹೌದಾ? ಈ ಶುಕ್ರವಾರ ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದರೆ ಮೆದುಳಿಗೆ ವಿಶೇಷವಾದ ಆ್ಯಕ್ಷನ್ ಜಾಸ್ತಿ ಆಗಿರುತ್ತಂತೆ. ಅಂದರೆ ತುಂಬ ಸ್ಪೀಡ್. ಆ ಸ್ಪೀಡ್ ಕರೆಕ್ಟಾಗಿ ನಡೆಯಲಿಲ್ಲ ಅಂದರೆ ಅಪ್ಸೆಟಾಗಿ ಕೆಳಗಡೆ ಬಿದ್ದೋಗ್ತಾರೆ, ತಲೆ ಚಕ್ರ ಬರ್ಬೋದು, ತಲೆನೋವು ಬರ್ಬೋದು. ಅಷ್ಟು ವೇಗವನ್ನು ಕೊಡುತ್ತೆ ನಮ್ಮ ಮೆದುಳಿಗೆ ಶುಕ್ರವಾರ. ಯಾಕೆ ಅಂದರೆ ಏನೋ ಮಾಡಬೇಕು, ಏನೋ ತಿಳ್ಕೋಬೇಕು, ಏನೋ ನೋಡಬೇಕು. ಇದಕ್ಕನುಸಾರವಾಗಿ ಅಮಾವಾಸ್ಯೆ, ಪೌರ್ಣಮಿ, ಶುಕ್ರವಾರ ಇದು ಮೂರೂ ಒಂದೇ ಆ್ಯಂಗಲಲ್ಲಿ ಫಲಿತಾಂಶವನ್ನು ಕೊಡುತ್ತೆ. ತಿಳ್ಕೊಂಡಿದ್ರೆ. ತಿಳ್ಕೊಳ್ಳಿಲ್ಲ ಅಂದರೆ ಯಾವಾಗಲೂ ಒಂದೇ. ಅದಕ್ಕೆ ಅರ್ಥ ಒಂದು ಸೂಕ್ಷ್ಮತೆಯನ್ನು ಹೇಳ್ಬಿಡೋಣ. ನಮಃ ಶಿವಾಯ ಅಂತ ಹೇಳ್ತೀವಿ. ಏನಕ್ಕೆ ಕೇಳಬೇಕು ಅಂದರೆ ಏನು ಹೇಳ್ಬೋದಮ್ಮ? ಏನಕ್ಕೆ ಕೇಳಬೇಕು ಅದನ್ನು? ನಮಃ ಶಿವಾಯ, ನಮೋ ನಾರಾಯಣಾಯ. ಯಾಕೆ ಹೇಳ್ಬೇಕು ಅದನ್ನು? ಅದು ಮಂತ್ರ ಅಂತ ಹೇಳಬೇಕು. ದೇವ್ರಿಗೆ ಒಳ್ಳೇದಾಗಲಿ, ನಮ್ಗೆ ಒಳ್ಳೇದಾಗಲಿ ಅಂತಾನ, ದೇವ್ರಿಗೆ ಒಳ್ಳೇದಾಗಲಿ ಅಂತಾನ? ನಮಗೆ ಒಳ್ಳೇದಾಗಲಿ. ಅದರ ಅರ್ಥ ಏನು? ನಮಃ ಶಿವಾಯ ಅಂದರೆ ನಮ್ಗೇನು ಅರ್ಥ ಆಯಿತು? ಯಾರೋ ಹೇಳ್ಕೊಟ್ಟಿದ್ರು ನಾವು ಹೇಳ್ದೋ, ಇದು ಹೇಳಿದ್ರೆ ಒಳ್ಳೇದಾಯಿತು ಅಂತ ಅಷ್ಟು ತಿಳ್ಕೊಳ್ಳೋದು ಅಲ್ಲಮ್ಮ. ಸೊ ಈ ಸೂಕ್ಷ್ಮತೆ ಅನ್ನೋದು ಇದು ವಿಚಾರ. ನಾವು ಏನೇ ಮಂತ್ರ ಹೇಳಿ, ಮಾತನಾಡಲಿ, ಜೀವನ ನಡೆಸಲಿ, ಬದುಕಿ ಬಾಳೋದ್ರಲ್ಲಿ ತಗೊಳ್ಳಿ, ಪ್ರತಿಯೊಂದರಲ್ಲೂ ಸೂಕ್ಷ್ಮತೆಯನ್ನು ಅರಿವು ಮೂಡಿಸ್ತಕ್ಕಂಥದ್ದೇ ಧರ್ಮಸ್ಥಳ. ಹಾಗಾದರೆ ಅಲ್ಲಿ ಏನು ಮಾಡಬೇಕಿತ್ತು? ಹಾಗಾದ್ರೆ ಇಲ್ಲಿವರೆಗೂ ನಾವು ಎಷ್ಟೋ ಸಲ ಹೋಗಿ ಬಂದಿದ್ದೀವಲ್ಲ, ನಮಗೇನು ಗೊತ್ತಾಗಿಲ್ವಲ್ಲ? ಅದನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. ಎಷ್ಟು ರಹಸ್ಯಕರವಾದ ಒಂದು ವಿಚಾರ ಇದೆ ಅಂತ ತಿಳ್ಕೊಂಡಾಗ ಅದಕ್ಕೆ ಧರ್ಮ ಅಂತಕ್ಕಂಥದ್ದು ಕ್ಷೇತ್ರದಲ್ಲೇ ಅದು ಸಿಗುವಂತಹ
ಒಂದು ಅಮೂಲ್ಯವಾದ ಒಂದು ವಿಚಾರ. ನಾವು ಹೇಗೆ ನಡ್ಕೋಬೇಕು, ನಮ್ಗೆ ಯಾರು ಹೇಳ್ತಾ ಇಲ್ವಲ್ಲ, ನಮಗೇನು ಗೊತ್ತಿಲ್ವಲ್ಲ, ಹಿರಿಯರು ನಮ್ಗೆ ಸರಿಯಾಗಿ ಹೇಳ್ಕೊಟ್ಟಿಲ್ವಲ್ಲ, ಪುಸ್ತಕದಲ್ಲಿ ಇದು ಬರೆದಿಲ್ವಲ್ಲ, ಈ ಥರ ಹಲವಾರು ಪ್ರಶ್ನೆಗಳಿಗೆ ಧರ್ಮ ಸೂಕ್ಷ್ಮತೆಯನ್ನು ಕ್ಷೇತ್ರಗಳಲ್ಲಿ ಮಾತ್ರ ಸಾಧ್ಯ. ನಾವು ಅದನ್ನು ಸೈಡ್ಗೆ ಹಾಕ್ಬಿಟ್ಟಿದ್ದೀವಿ. ಏನೋ ಕಷ್ಟ ಬಂದರೆ ಹೊಡಕ್ತೀವಿ ಅಷ್ಟೇ ಅಲ್ಲಮ್ಮ. ಹೌದು, ಖಂಡಿತ. ಕಷ್ಟ ಬಂದರೆ ಧರ್ಮಸ್ಥಳಕ್ಕೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಹಲವಾರು ಕ್ಷೇತ್ರಗಳಿಗೆ ಹೋಗ್ತೀವಿ. ಕಷ್ಟಕ್ಕೆಲ್ಲ ಹೋಗೋದು ಸೂಕ್ಷ್ಮತೆ, ಧರ್ಮ ಸೂಕ್ಷ್ಮತೆ, ನಾವು ಹೇಗೆ ಬದುಕಬೇಕು ಅನ್ನೋ ಒಂದು ಸತ್ಯಾಂಶ ಆ ಕ್ಷೇತ್ರಗಳಲ್ಲಿ ಸಿಗತ್ತೆ. ಮತ್ತು ನಾವು ಹೋಗಿದ್ದೀವಲ್ಲ, ಏನೂ ಸಿಕ್ಕಿಲ್ವಲ್ಲ ಅಂತ ನಿಮ್ಮಂಥ ಯುವಕ ಯುವತಿಯರು ಕೇಳೋ ಪ್ರಶ್ನೆ ಕೂಡ ಅಲ್ವಾ. ಬೇಕಾದಷ್ಟು ಸಲ ಹೋಗಿದ್ದೆ, ನೀವು ಹೋಗ್ತಿರೋದು ಪಿಕ್ನಿಕ್ಗೆ, ಅದಕ್ಕೆ ಸಿಕ್ಕಿಲ್ಲ, ಹೌದಲ್ಲಮ್ಮ. ಹಂಗೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಟ್ಟು ಸಮಯ, ಅದು ಪಿಕ್ನಿಕ್ ಆಯಿತು, ಕ್ಷೇತ್ರ ದರ್ಶನ ಆಗಲಿಲ್ಲ. ಕ್ಷೇತ್ರ ದರ್ಶನ ಅಂದರೆ ಏನು? 3 ರಾತ್ರಿ ನಾವು ಆ ಕ್ಷೇತ್ರದಲ್ಲಿ ಕಾಲ ಕಳೀತಕ್ಕಂಥದ್ದು, ನಾವು ಮಲಗ್ತಕ್ಕಂಥದ್ದು. ಆ 3 ರಾತ್ರಿ ಆ ಕ್ಷೇತ್ರದಲ್ಲಿ ಕಾಲ ಕಳೆದಾಗ ನಮಗೆ ಅದರ ಅರಿವು ಗೊತ್ತಾಗತ್ತೆ, ಸೂಕ್ಷ್ಮತೆಗಳು ಗೊತ್ತಾಗತ್ತೆ. ನಾವು ಸುಮ್ಮನೆ ಹಿಂಗೋಗಿ ಹಿಂಗೆ ಬಂದುಬಿಡ್ತೀವಿ, ಗೋಡೆ ಮುಟ್ಬಿಟ್ಟು ಬಂದಂಗೆ ಜೂಟ್ ಅಂತಾರೆ ಮಕ್ಳು ಆಟ ಆಡ್ತಾವಲ್ಲಮ್ಮ ಅಲ್ವಾ. ಹಾಗೆ ನಾವು ಹೋಗೇ ಬಂದೆ, ಬೆಳಗ್ಗೆ ಹೋದೆ ಸಂಜೆ ಬಂದೆ. ಸೊ ಇದರಿಂದ ನೀವು ಪ್ರತಿದಿನ ಹೋದರೂ ನಿಮಗೇನು ಸೂಕ್ಷ್ಮತೆಗಳು ಅರ್ಥ ಆಗಿಲ್ಲ, ಆಗೋದೂ ಇಲ್ಲ. 3 ದಿನ ಯಾಕೆ ಹೋಗ್ಬೇಕಂಗಾದ್ರೆ 3 ದಿನದಲ್ಲಿ ಏನು ಸತ್ಯಾಂಶ ಇದೆ ಅದನ್ನು ಕೂಡ ಇವತ್ತು ನೀವು ತಿಳ್ಕೊಬೇಕಾಗತ್ತೆ. 3 ದಿನದಲ್ಲಿ ಏನು ಮಹತ್ವ ಇರ್ಬೋದು ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಇದಕ್ಕೆ ಈ ಶುಕ್ರವಾರಕ್ಕೊಂದು ಟಿಪ್ಸ್ ಹೇಳ್ಬೋಣ. ಮೊದಲು ಸ್ತ್ರೀಯರು ದುಃಖದಲ್ಲಿ ಇರಬಾರದು, ಹೌದಲ್ಲಮ್ಮ. ಹೌದು. ಎಲ್ಲರೂ ದುಃಖದಲ್ಲಿ ಇದ್ದಾರಾ ಅಂತ್ಯ, ಇಲ್ಲ ಅಂತ್ಯ? ಇದ್ದಾರೆ ಗುರುಜಿ, ದುಃಖದಲ್ಲೇ ಇದ್ದಾರೆ. ಹೌದು. ಮತ್ತು ನಾವು ಪ್ರವಚನ ಮಾಡುವಾಗ ಹೇಳ್ತೀವಿ, ಹೆಣ್ಣು ಅಂದರೆ ಸ್ತ್ರೀ ಅಂದರೆ ಯಾವಾಗಲೂ ನೋಯಬಾರ್ದು, ದುಃಖ ಪಡಬಾರ್ದು, ಖುಷಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಪ್ರವಚನದಲ್ಲಿ ಹೇಳೋದಿದು ಅಲ್ಲಮ್ಮ. ಪುಸ್ತಕದಲ್ಲೂ ಬರಿತೀವಿ ಸ್ತ್ರೀ ಅಂದರೆ ಹೇಗಿರಬೇಕು ಅಷ್ಟೇ, ಪುಸ್ತಕದಲ್ಲೇ ಅಷ್ಟೇ ಇದೆ, ಹೇಳೋರ ಹತ್ರ ಮಾತ್ರ ಇದೆ. ಹೆಣ್ಣು ಮಾತ್ರ ಅನುಭವಿಸೋದು ಬಿಟ್ಟೇ ಇಲ್ಲ. ಏನಿದು ಕಾರಣ ಏನಾಗಾದ್ರೆ? ಇದಕ್ಕೆ ಕಾರಣ ಬೇಕು ಅಂತ ಬೇಡ ಅಂತ ಬೇಕು ಗುರುಜಿ ಅಲ್ವಾ. ಎಲ್ರಿಗೂ ಬೇಕು, ಯಾರು ಹೇಳ್ತಾ ಇಲ್ವಲ್ಲ ನಿಮ್ಮ ಥರ ಅಂತ ಕೊನೆಗೆ ತಂದು ನನ್ನ ಕಡೆ ತಿರುಗಿಸ್ತಾರೆ. ಹೌದು. ಇದು ಒಂಥರ ನಮಗೂ ಒಂದು ಏನಪ್ಪ ಅಂದರೆ ಎಲ್ಲರೂ ಕೂಡ ನಮ್ಮನ್ನು ಹುರಿದುಂಬಿಸಿ ಮೇಲೆ ಕೂರಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಲೆಕ್ಕಾಚಾರ. ಒಂದು ಸಂತೋಷ ಕೂಡ ಆಗತ್ತೆ, ಒಂದು ಕಡೆ ಬೇಜಾರು ಕೂಡ ಆಗತ್ತೆ. ಯಾಕೆ ಅಂದರೆ ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ, ಇಲ್ಲಿ ಸಿಕ್ತು ಅಂತ ಖುಷಿ ಪಡ್ತಾರಲ್ಲ, ಅದು ನಮಗೊಂದು ಖುಷಿ. ಹೌದು. ಹಾಗಿರಬೇಕಾದ್ರೆ ಹೆಣ್ಣು ದುಃಖದಲ್ಲಿ ಇರಬಾರ್ದು. ಯಾಕೆ ದುಃಖದಲ್ಲಿ ಇದೀವಿ ಮತ್ತು ಹಾಗಾದರೆ? ಇದರಲ್ಲಿ ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಗತ್ತೆ. ಮನೆಯಲ್ಲಿ ಪೂಜೆ ಮಾಡೋದು ಒಳ್ಳೆಯದಾ, ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾ? ಈ ಪ್ರಶ್ನೆ ಬರುತ್ತೆ. ಮನೆಯಲ್ಲಿ ಮಾಡ್ತಾನೆ ಇದ್ದೀನಿ, ಏನು ಕಾಣಿಸ್ತಾ ಇಲ್ಲ. ಇನ್ನು ಕೆಲವರು ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲೂ ಸಿಕ್ಕಿಲ್ಲ, ಇಲ್ಲೂ ಸಿಕ್ಕಿಲ್ಲ, ಹೌದಲ್ಲ. ಮನೆಯಲ್ಲಿ ಮಾಡೋದಾ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋಗೋದಾ ಗೊತ್ತಿಲ್ಲ. ಇದಕ್ಕೆಲ್ಲ ಮೀರಿ ದುಃಖ ಯಾರಿಗಿಲ್ವೋ ಅವ್ರಿಗೆ ಹೆಸರಿದೆ ಒಂದು. ಯಾವ ಹೆಣ್ಣಿಗೆ ದುಃಖ ಇಲ್ವೋ, ಬೇಜಾರು ಇಲ್ವೋ, ಕೋಪ ಇಲ್ವೋ, ಆ ಹೆಣ್ಣಿಗೆ ಒಂದು ಹೆಸರಿದೆ, ಉತ್ತಮ ಗೃಹಿಣಿ. ದಯವಿಟ್ಟು ಹೆಂಗಸರು ಯಾರು ಬೇಜಾರು ಮಾಡ್ಕೋಬೇಡಿ, ಹಂಗ ನಾವೆಲ್ಲ ಉತ್ತಮ ಗೃಹಿಣಿ ಅಲ್ವಾ ಅಂತ. ಪರಿಸ್ಥಿತಿ ಹಂಗೆ ಆಗೋಗಿದೆ, ನೀವು ಹತ್ರಕ್ಕೆ ಹೋಗಿಲ್ಲ, ಅದಕ್ಕೆ ಉತ್ತಮ ಮಾಡೋಕ್ಕೆ ಆಗಿಲ್ಲ. ಆದರೆ ಉತ್ತಮ ಗೃಹಿಣಿ ಕೆಲರಿಗೂ ಇಷ್ಟ. ಈ ಯೋಚನೆ ಮಾಡೋದನ್ನು ಬಿಟ್ಟು ಉತ್ತಮ ಗೃಹಿಣಿ ಆಗಬೇಕಂತ ನಮಗೂ ಇಷ್ಟ ಸ್ವಾಮಿ, ಆಗ್ತಾ ಇಲ್ವೇ? ಪರದಾಟ. ಯಾವುದಿರ್ಬೋದು ಪರದಾಟ ಅಂದರೆ ಸಂತಾನದ ಚಿಂತೆ, ಮಕ್ಕಳ ಬಗ್ಗೆ ತಾನೆ. ಗಂಡ ಸೆಕೆಂಡ್ರಿ, ಫಸ್ಟ್ ಬರೋದೇ ಮಕ್ಕಳ ವಿಷಯದಲ್ಲೇ ಬರೋದು. ಮಗು ಆಗದೇ ಇದ್ದರೆ, ಮಗು ಹುಟ್ಟಿದರೆ ಎರಡಕ್ಕೂ ಸಮಸ್ಯೆನೆ, ಹೌದಲ್ಲ. ಇದು ಒತ್ತಡ ತುಂಬ ಕೊಡುತ್ತೆ ಹೆಣ್ಣಿಗೆ, ನೆಮ್ಮದಿಯಾಗಿರೋಕ್ಕಾಗೋದೇ ಇಲ್ಲ. ಹಾಗಿರಬೇಕಾದ್ರೆ ಆ ಹೆಣ್ಣು ಉತ್ತಮ ಗೃಹಿಣಿ ಆಗಬೇಕಾದ್ರೆ ಸಂತಾನಕ್ಕೆ ಏನು ಮಾಡಬೇಕಿತ್ತು ಮಾಡಿಲ್ಲ, ಗೊತ್ತಿಲ್ಲ, ಆಗಿಲ್ಲ. ಉತ್ತಮ ಗೃಹಿಣಿ ಆಗಬೇಕು. ಹಾಗಿದ್ಮೇಲೆ ಏನು ಮಾಡಬೇಕು? ಸಂತಾನಕ್ಕಾಗಿ ನಂಬರ್ 1, ಸಂತಾನಕ್ಕೆ, ಹುಟ್ಟುವ ಸಂತಾನಕ್ಕಾಗಿ ಒಂದು, ಹುಟ್ಟಿದ ಮೇಲೆ ಸಂತಾನಕ್ಕೊಂದು, ಇದೆರಡಕ್ಕೂ ಸೇರಿ ಉತ್ತಮ ಗೃಹಿಣಿ ಆಗಿರಬೇಕಿತ್ತು. ಬೈಕೊಂಡ್ರೂ ಪರವಾಗಿಲ್ಲ, ಆದರೂ ಹೇಳ್ತೀನಿ ಆಗಿಲ್ಲ, ಸಾಧ್ಯ ಇಲ್ಲ. ಹಾಗಿರ್ಬೇಕಾದ್ರೆ ನಾವೇನಾಗಬೇಕಿತ್ತು? ಉತ್ತಮ ಗೃಹಿಣಿ ಆಗಲು ನಾವು ಯಾವ ಕಾಲೇಜಿಗೆ ಹೋಗ್ಬೇಕಿತ್ತ, ಅಥವಾ ಯಾವ ಮಂತ್ರ ಹೇಳಬೇಕಿತ್ತ, ಯಾವ ಪೂಜೆ ಮಾಡಬೇಕಿತ್ತ? ಅದು ಯಾವುದೂ ಅಲ್ಲ.
ಏನಪ್ಪ ಅದು ಅದ್ಭುತವಾದ ಒಂದು ರಹಸ್ಯ ಅಂದರೆ, ಮಗುವಿನ ತಾಯಿಯಾದ ಉತ್ತಮ ಗೃಹಿಣಿ ಆಗುವುದಾದರೆ ಏನು ಮಾಡಬೇಕು ನಮ್ಮ ಸಮಾಜ ಕುಟುಂಬಕ್ಕೆ ಕ್ಷೇಮವಾಗಿರಬೇಕಾದದ್ದು, ಕುಟುಂಬಕ್ಕೂ ಸಮಾಜಕ್ಕೂ ಒಳ್ಳೆಯದಾಗಬೇಕಲ್ಲ, ಕ್ಷೇಮವಾಗಿರಬೇಕು. ಆ ಕ್ಷೇಮವಾಗಿದ್ದಾಗ ನೋಡಿ, ನೀವು ಉತ್ತಮ ಗೃಹಿಣಿ ಅಂತಕ್ಕಂಥದ್ದು ಪಿಕ್ಚರಲ್ಲಿ ಓಪನ್ ಆಗುತ್ತೆ. ಮನಸ್ಸು ಮತ್ತು ದೇಹ ಗೊತ್ತಿದೆಯಲ್ಲ ನಮಗೆ, ಹೌದಾ? ಮಗುವಿನಲ್ಲಿ ಮನಸ್ಸು ದೇಹ ಎರಡು ಇರುತ್ತೆ, ನಮ್ಮಲ್ಲೂ ಇದೆ. ಈಗ ಉತ್ತಮ ಗೃಹಿಣಿಯಾದವ್ರ ಕೆಲಸ ಏನು ಮಗು ಬಗ್ಗೆ? ನಂಬರ್ 1, ಮನಸ್ಸನ್ನು ಇರ್ತಕ್ಕಂತಹ ಕಳಂಕಗಳು ಏನಿರುತ್ತೆ, ಆತಂಕಗಳು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ತಾಯಿಗೆ ಗೊತ್ತಿರಬೇಕು. ಮಗುವಿನ ಮನಸ್ಸನ್ನು ರಿಪೇರಿ ಮಾಡ್ತಕ್ಕಂಥದ್ದು ತಾಯಿಗೆ ಗೊತ್ತಿರಬೇಕು. ಯಾವ ರೀತಿ ಅಂತ ಆಮೇಲೆ ಹೇಳ್ತೀನಿ. ನಂಬರ್ 1. ನಂಬರ್ 2, ದೇಹ ಶುದ್ಧಿ ಮಾಡಬೇಕು. ಹೆಣ್ಣು ತಾಯಿಯಾದವರು ಮಕ್ಕಳು ಪಡ್ಕೊಂಡ್ರೆ ಸಾಲದು, ಮಕ್ಕಳನ್ನು ಪಡ್ಕೊಂಡ ಮೇಲೆ ಏನು ಅಂತ ಸ್ವಲ್ಪ ತಿಳ್ಕೋಬೇಕು. ಇದರಲ್ಲಿ ನಮ್ಮ ಅಪರಾಧ ಆದರೂ ಏನಾಗಿದೆ ಅಂತ ಒಂದು ಸಣ್ಣ ಒಂದು ಒಂದು ಚಿತ್ರಣವನ್ನು ಒಂದು ಸ್ವಲ್ಪ ಹಿಂಗೆ ಹೋಗಂಗೆ ನೋಡ್ಕೊಂಡು ಬಂದ್ಬಿಡೋಣ. ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ಅಂತ ಸ್ವಲ್ಪ ನೋಡಿ. ಆ ಜಲಕ್ಕೂ ಮಗು ಅಂತಕ್ಕಂಥದ್ದು ಸ್ವಲ್ಪ ಇಲ್ಲಿ ದೃಷ್ಟಿ ಇಟ್ಟು ನೋಡಬೇಕು. ಏನೆಲ್ಲ ರಹಸ್ಯ ಅಡಗಿದೆ ಇದರಲ್ಲಿ ಅಂತಕ್ಕಂಥದ್ದು. ಒಂದು ಮಗು ಪಾಪ ತಲೆ ಕೈ ಕೊಟ್ಕೊಂಡು ಗರ್ಭಾವ್ಯವಸ್ಥೆಯಲ್ಲಿ ಒಳಗಡೆ ಯೋಚನೆ ಮಾಡ್ತಾ ಇದೆ. ಇನ್ನೊಂದು ಭಕ್ತಿಪೂರ್ವಕವಾಗಿ ನೇರವಾಗಿ ಕೂತ್ಕೊಂಡು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದೆ. ಈ ಎರಡು ಗರ್ಭದಲ್ಲಿ ಇರ್ತಕ್ಕಂಥ ಮಗು ತಲೆ ಮೇಲೆ ಕೈ ಕೊಟ್ಟಿದೆ. ಏನಕ್ಕಾರು ಇದೇನೋ ಈ ಕರ್ಮದ ನರಕದಲ್ಲಿ ಅಂತ ಅಲ್ವೇನಮ್ಮ? ಕತ್ತಲೆ ಕೋಣೆಯಲ್ಲಿ ಏನಕ್ಕಪ್ಪ ಭಗವಂತ ನನಗೆ ಇಟ್ಟಿದೆಯಾ ಅಂತ ತಲೆ ಕೈ ಕೊಟ್ಕೊಂಡು ಯೋಚನೆ ಮಾಡ್ತಾ ಇದೆ. ಗರ್ಭಾವ್ಯವಸ್ಥೆ ಲಕ್ಷಣ. ಗರ್ಭದಿಂದ ಹೊರಕ್ಕೆ ಬಂದ ಮೇಲೆ ಆ ಮಗುನ ಹೇಗೆ ನಾವು ಸರಿಯಾಗಿ ಸರಿಪಡಿಸಬೇಕು ಅನ್ನೋದಕ್ಕೆ ಒಳ್ಳೆ ಫಸ್ಟ್ ಕ್ಲಾಸ್ ವಿಭೂತಿ ಹಾಕಿ ಇನ್ನು ಸ್ವಲ್ಪ ಮುಂದೆ ಝೂಮ್ ಮಾಡಿ ತೋರಿಸಿ ಇನ್ನೂ ಅನುಕೂಲ. ಆ ಮಗುವಿಗೆ ವಿಭೂತಿ ಆಗ್ತಿರ್ತಕ್ಕಂತಹ ಒಂದು ಸತ್ಯಾಂಶ, ಹಣೆಗೆ ಏನಕ್ಕೆ ಹಾಕ್ಕೋಬೇಕು, ಮಕ್ಕಳಿಗೆ ಅಭ್ಯಾಸ ಏನಕ್ಕೆ ಮಾಡಬೇಕು ಅಂದರೆ ಮಗು ಶಾಂತತ್ವಕ್ಕೆ ಬರಬೇಕು. ಮಗು ಶಾಂತತ್ವಕ್ಕೆ ಬರಬೇಕು ಅಂದರೆ ನೀವು ದೇವಸ್ಥಾನಕ್ಕೆ ಗುಡಿ ಕರ್ಕೊಂಡು ಹೋಗೋದಲ್ಲ. ಹಣೆಯಲ್ಲಿ ಇರ್ತಕ್ಕಂಥ ಯಾವುದೇ ನಿಮ್ಮ ಅನುಕೂಲ, ವಿಭೂತಿ, ಗಂಧ, ನಾಮ ಯಾವುದಾಗ್ಬೋದು, ಅದನ್ನು ಪ್ರತಿದಿನ ಯಾವ ತಾಯಿ ಆ ತಿಲಕಧಾರಣೆ ಮಾಡ್ತಕ್ಕಂಥ ಅಭ್ಯಾಸವನ್ನು ಮಾಡಿದ್ರೆ ಆ ಮಗು ಶಾಂತತ್ವಕ್ಕೆ ಬರುತ್ತೆ, ಮನಃಶುದ್ಧಿ ಆಗತ್ತೆ. ಹಣೆಗೆ ಹಚ್ಚುವುದರ ಮೂಲಕ ಇವತ್ತು ಕಾನ್ವೆಂಟಲ್ಲಿ ನಿಷೇಧ, ಹಚ್ಕೋಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಅಂಥ ಕಾನ್ವೆಂಟಿಗೆ ತಗೊಂಡಾಗ ನಾವು ಹಾಕ್ಬಿಟ್ಟಿದ್ದೀವಿ. ಅದು ಸೇರಿಸಿರೋದಲ್ಲ ಕಣಮ್ಮ, ಮಗು ತಗೊಂಡಾಗ ಹಾಕ್ಬಿಟ್ಟಿರೋದು ಏನೋ ಒಂದು ಆಗ ಕಡೆ ಅಂತ. ಇದರ ಮಧ್ಯದಲ್ಲಿ ಒಂದು ಅರ್ಥ ಇದೆ ನೋಡಿ. ಮೇಲ್ಭಾಗ ಮೆದುಳು ಅಂತ ಅಂದ್ಕೊಳ್ಳಿ, ಕೆಳಭಾಗದಲ್ಲಿ ಸ್ವಲ್ಪ ಕಾಣಿಸ್ತಾ ಇಲ್ಲ, ಕೆಳಭಾಗದಲ್ಲಿ ಬೆಂಕಿ ಇದೆ, ಮೇಲ್ಭಾಗದಲ್ಲಿ ಬೆಂಕಿ ಇದೆ. ಅಂದರೆ ಮೆದುಳು ಮತ್ತು ಭೂಮಿ ಎರಡರಲ್ಲೂ ಬೆಂಕಿ ಇದೆ ಅಂತ ಪ್ರತಿಯೊಬ್ಬರು ಅರ್ಥ ಆಗತ್ತೆ ಅಂತ ಅನ್ಕೋತೀನಿ. ಏನಮ್ಮ? ಭೂಮಿಯಲ್ಲಿ ಉಷ್ಣಾಂಶ ಇದೆ, ತಾಪಮಾನ, ಮತ್ತೆ ಆಕಾಶದಲ್ಲೂ ಇರ್ತಕ್ಕಂಥದ್ದು ಕೂಡ. ಆ ಆಕಾಶವನ್ನು ನಮ್ಮ ಮೆದುಳನ್ನು ಮಾಡ್ಕೊಳ್ಳೋಣ. ಇದ್ರ ಮಧ್ಯ ನೋಡಿ ಅಮ್ಮ, ಸರ್ಪ. ಇದು ಯಾರು ಕೇಳಿ ಸರ್ಪದೋಷ ಇದೆ ಅಂತ ಹೇಳಿ ಮಾಡಿಸಿ ಹೋಗಿ ಸೌದೋಗ್ಬಿಟ್ಟಿದೆ ಎಲ್ಲ, ಏನು ರಿಪೇರಿ ಆಗಿಲ್ಲ. ಯಾಕೆ ಅಂದರೆ ಮಗುವಿನ ದೇಹದಲ್ಲಿ ಮನಸ್ಸಲ್ಲಿ ಆ ಸರ್ಪ ಅನ್ನೋದು ಕೂತಿರುತ್ತೆ. ಯಾವುದು ಅಂದರೆ ಈ ಕೆಳಭಾಗ ಭೂಮಿ, ಮೇಲ್ಭಾಗ ಆಕಾಶ, ಇವೆರಡರಲ್ಲೂ ಉಷ್ಣಾಂಶ ಇದೆ ಅಂತ ಒಪ್ಕೋಬೋದಲ್ಲ? ಹಾಗಿರ್ಬೇಕಾದ್ರೆ ಮಗು ಸ್ಥಿತಿ ಏನಾಗಿದೆ ಅಂತ ಎಡಗಡೆ ಕೈ ಹೊತ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಕ್ಕಂಥ, ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ, ತಲೆ ಮೇಲೆ ಕೈ ಹೊತ್ಕೊಂಡಿಲ್ಲ, ಅದು ಆ ರೀತಿ ಬಗ್ಗಿದೆ. ಈಗ ಸ್ವಲ್ಪ ಯೋಚನೆ ಮಾಡಿ, ಈ ನರಕದಲ್ಲಿ ಇರುವಂಥ ಮಗುವನ್ನು ಭೂಮಿಗೆ ಬಂದ ಮೇಲೆ ನಾವು ಮಗುವನ್ನು ಯಾವ ರೀತಿ ಶುದ್ಧೀಕರಣ ಮಾಡಬೇಕು, ದೇಹ ಯಾವ ರೀತಿ ಶುದ್ಧಿ ಮಾಡಬೇಕು, ಮನಸ್ಸನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಈಗ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ವಿಷಯಕ್ಕೆ ಬರೋಣ. ಏನಪ್ಪ ಅದು ಅಂದರೆ ಪ್ರೇತಾತ್ಮ ಅಂತ ನಾವು ಮಾತಾಡ್ತೀವಿ. ಏನೋ ದೆವ್ವ ಹಿಡ್ಕೊಂಡೈತೆ, ಯಾಕೆ ಹಿಂಗೆ ಆಡುತ್ತೆ, ಪೀಡೆ, ಪಿಶಾಚಿ, ಮೋಹಿನಿ ಇವೆಲ್ಲ ಹೇಳ್ತೀವಲ್ಲ. ಇದು ಮನೆಗೆ ಪ್ರವೇಶವನ್ನು, ಪ್ರೇತ ಮನೆಗೆ ಪ್ರವೇಶ ಮಾಡದೇ ಇರೋ ರೀತಿಯಲ್ಲಿ ನಾವು ಮನೆ ಕಟ್ಟಬೇಕು. ಅಲ್ಲಿ ಸೋತೋ. ಯಾಕೆ ಅಂದರೆ ಪ್ರೇತ ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇದೆ ಅನ್ನೋದಕ್ಕಿಂತ ಮುಂಚೆ ಇದೊಂಚೂರು ವಿಷಯ ಮುಟ್ಬೇಡ. ದೇಹವನ್ನು ಶುದ್ಧಿ ಮಾಡೋಕ್ಕೆ ಕ್ಷೇತ್ರಗಳಿಗೆ ಹೋಗಬೇಕು ಅಂತ ಒಂದು ಭಾಗ. ತಾಯಿಯಾದವಳು ಮಗುವಿನ ದೇಹವನ್ನು ಶುದ್ಧೀಕರಣ ಮಾಡೋದಕ್ಕೆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಏನು ಮಾಡಬೇಕು ಆಮೇಲೆ ಹೇಳ್ಕೊಡ್ತೀನಿ.
3 ದಿನ ಯಾಕಿರಬೇಕು ಹೇಳ್ಕೊಡ್ತೀನಿ. ದೇಹ ಶುದ್ಧಿ ಮಾಡೋಕ್ಕೆ ಕ್ಷೇತ್ರಕ್ಕೆ ಹೋಗಲೇಬೇಕು, ಶಿವನ ಕ್ಷೇತ್ರಕ್ಕೆ. ಯಾಕೆ ಅಂದರೆ ಇದು ಪ್ರಾಪರ್ಟಿ ಶಿವಂದು. ನಮ್ಮ ದೇಹ ಪೂರ್ಣವಾಗಿ ಶಿವನದು. ಈಗ ನಮಗೆ ಉಷ್ಣ ಇದೆ, ಶೀತ ಇದೆ, ನೆಗಡಿ ಎಲ್ಲ ಥರದ್ದು ಇದೆಯಲ್ಲಮ್ಮ. ಹೌದು ಇದೆ. ಭೂಮಿಯಲ್ಲಿ ಏನಿದೆ ನಮ್ಮ ದೇಹದಲ್ಲಿದೆ, ಒಪ್ಕೊಂಡಿದ್ದೀವಲ್ಲ. ಅಲ್ಲಿ 5 ಇಲ್ಲ 5 10 ಇದಕ್ಕೆ ಸೇರಿ ಒಂದು ಮನಸ್ಸು 11 ಏಕದಶಾರುದ್ರ ಅಂತ ಹೇಳ್ತಾರೆ ಪೂಜೆ ಮಾಡುವಾಗ. 11 ದಿನ ರುದ್ರಾಭಿಷೇಕ ಮಾಡಿಸಿ, ಮಗು ಸ್ವಲ್ಪ ಶಾಂತ ಆಗತ್ತೆ ಅಂತ ಹೇಳ್ತಾರೆ. ಮಾಡಿಸಿದ್ಮೇಲೆ ಅಷ್ಟೇ ಆಗತ್ತೆ, ಮತ್ತೆ ನಾಳೆ ಬೆಳಗ್ಗೆ ಮಾಮೂಲಿ ಆಗತ್ತೆ. ಕಾರಣ ನಾವು ಹೋಗ್ತಿರೋದೆಲ್ಲ ರೆಡಿಮೇಡು. ಈಗ ಜಸ್ಟ್ ಕೊಟ್ಬಿಟ್ರೆ ತಿನ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ ನಾನು. ಏನಾದ್ರು ಕೊಟ್ಬಿಟ್ಟು ನೀನು ಅಲ್ಲಮ್ಮ. ಆ ಫುಡ್ಗೆ ಏನು ಹೇಳೋದು ಹೆಸರು? ಕ್ಷಣಕ್ಕೆ ಹೋದ ತಕ್ಷಣ ಸಿಗುತ್ತಲ್ಲ, ಫಾಸ್ಟ್ ಫುಡ್. ಸೊ ಈ ರೀತಿಯಾಗಿ ಮಗುನು ನಾವು ಫಾಸ್ಟಾಗಿ ತಗೋತಾ ಇದ್ದೀವಿ, ಮಗುನು ನಾವು ಅನುಭವಿಸ್ತಾ ಇದ್ದೀವಿ. ಈ ರೀತಿ ಆಗೋದಕ್ಕೆ ಇನ್ನೊಂದು ಮನಸ್ಸನ್ನು ಶುದ್ಧಿ ಮಾಡಬೇಕು. ಮೊದಲನೇದು ದೇಹ ಶುದ್ಧಿ ಕ್ಷೇತ್ರದಲ್ಲಿ, ಎರಡನೇದು ಮನಸ್ಸನ್ನು ಶುದ್ಧಿ ಮಾಡಬೇಕು. ಯಾವುದರಲ್ಲಿ ಅಂದರೆ ಇಲ್ಲಿ ನಾವು ಪೂರ್ಣವಾಗಿ ಸೋತೋಗಿದ್ದೀವಿ, ಸತ್ತೋಗಿದ್ದೀವಿ ಅಂತ ಹೇಳ್ಬೋದು. ಏನು ಅಂದರೆ ಯಾರು ಮಕ್ಕಳನ್ನ ಟೇಬಲ್ ಮೇಲೆ ಕೂರಿಸಿ ಕಾಲಲ್ಲಾಡಿಸ್ಕೊಂಡು ಊಟ ತಿನ್ನಿಸ್ತಾರೋ, ನಂಬರ್ 1, ಟೀನೇಜಿಗೆ ಬಂದಿರತಕ್ಕಂಥ, ಪ್ರಾಯಕ್ಕೆ ಬಂದಿರತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ಟೇಬಲ್ ಮೇಲೆ ಕೂತ್ಕೊಂಡು ಊಟ ತಿಂತಾರೋ ಅವರು ಸತ್ತ ವಿಚಾರದಲ್ಲೇ ಇರ್ತಾರೆ. ಟೇಬಲ್ ಊಟ ಮನುಷ್ಯನ ಜೀವನವನ್ನು ಹಾಳು ಮಾಡಿಡುತ್ತೆ. ಟೀನೇಜ್ ಕಂಪ್ಲೀಟ್ ಸ್ಪಾಯ್ಲ್. ಮದುವೆನೂ ಇಲ್ಲ, ಕೆಲಸನೂ ಇಲ್ಲ, ನೆಮ್ಮದಿನೂ ಇಲ್ಲ, ನಿದ್ದೆನೂ ಇಲ್ಲ, ರಾತ್ರಿ ಯಾವುದು ಗೊತ್ತಿಲ್ಲ, ಬೆಳಗ್ಗೆ ಯಾವುದು ಗೊತ್ತಿಲ್ಲ. ಇವ್ರು ಕೇಳಬೇಕ್ರಿ ಟೇಬಲ್ ಮೇಲೆ ಕೂತ್ಕೊಂಡು ತಿನ್ನೋರಿಗೆ. ಅವರಿಗೆ ರಾತ್ರಿನೂ ಗೊತ್ತಿಲ್ಲ, ಬೆಳಗ್ಗೂ ಗೊತ್ತಿಲ್ಲ. ಅಂದರೆ ಅವ್ರು ಎಲ್ಲಿ ನಿದ್ದೆ ಬರುತ್ತೆ ಅವ್ರು ಮಲ್ಕೋತಾರೆ. ಅದು ರಾತ್ರಿ ಡೇ ಇಲ್ಲ. ಯಾಕೆ ಅಂದರೆ ಟೇಬಲ್ ಊಟ ಮಾಡೋರು ಇದು ಶಾಪ. ಇದು ಯಾರು ಮಾಡಿದ್ದು? ಅಪ್ಪ ಅಮ್ಮನೇ ಕಾಲಲ್ಲಿ ಆಡ್ಸ್ಕೊಂಡು ತಿನ್ನಲಿ ಅಂತ ಮಾಡ್ತಾರಾ? ಇಲ್ಲಮ್ಮ, ಶ್ರೀಮಂತಿಕೆ. ಟೇಬಲ್ ಮೇಲೆ ಕೂತ್ಕೊಳ್ತಾರೆ. ಮನೆಯಲ್ಲಿ ಡೈನಿಂಗ್ ಟೇಬಲ್ ಇಲ್ಲ ಅಂದರೆ ಮನೆನಾ ಅದು? ಈ ಡೈನಿಂಗ್ ಟೇಬಲ್ಲು, ಫ್ರಿಡ್ಜು, ಮಿಕ್ಸಿ, ಇವು 3 ಕುಟುಂಬವನ್ನು ನಾಶ ಮಾಡ್ತಾ ಇದೆ. ಅಲ್ಲ, ಇಟ್ಕೊಳ್ಳಿ, ಪರವಾಗಿಲ್ಲ, ತೊಂದರೆ ಇಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ. ದುಡ್ಡು ನಿಮ್ಮದು, ಮನೆ ನಿಮ್ಮದು ಅಲ್ವಮ್ಮ. ಇವು 3 ನಮ್ಮ ಮಕ್ಕಳ ಸಂತಾನ ಮುಂದೆ ಆಗುವ ಸಂತಾನವನ್ನು ಹಾಳು ಮಾಡುತ್ತಿರುವುದಕ್ಕೆ ನಾವು ತೊಟ್ಟಿರೋ ಒಂದು ಶಪಥ ಸಂಕಲ್ಪ. ಮನೆ ಅಂದಮೇಲೆ ಫ್ರಿಡ್ಜ್ ಇರಬಾರ್ದಾ, ಡೈನಿಂಗ್ ಟೇಬಲ್ ಇರಬಾರ್ದಾ, ಯಾರು ಬಂದರೆ ಕುತ್ಕೊಂಡು ತಿನ್ನಬಾರ್ದಾ? ಅಂದರೆ ಯಾರಿಗೋಸ್ಕರ? ಬೇರೆಯವ್ರು ಬರೋದಕ್ಕೋಸ್ಕರ ಡೈನಿಂಗು, ಬೇರೆಯವ್ರು ಬಂದು ನೋಡೋಕ್ಕೋಸ್ಕರನೇ ಫ್ರಿಡ್ಜು, ಬೇರೆಯವ್ರು ಬಂದು ಊಟ ಮಾಡೋಕ್ಕೋಸ್ಕರನೇ ಡೈನಿಂಗು, ಬೇರೆಯವ್ರು ಬಂದು ಕುತ್ಕೊಳ್ಳೋಕ್ಕೋಸ್ಕರನೇ ಫರ್ನಿಚರು. ಏನಮ್ಮ? ಹೌದು. ಇದಕ್ಕೆ ಮನೆ, ಇದಕ್ಕೆ ಬಂಡವಾಳನ? ಗಂಡಿನ ಜೇಬು ಏನಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ. ಇನ್ನು ನೀವು ಉತ್ತಮ ಗೃಹಿಣಿ ಆಗೋದೆಲ್ಲಿ? ಬರೀ ಕಾಟ, ಬರೇ ಹಿಂಸೆ. ಹಾಗಾಗಿ ಶಾಸ್ತ್ರೀಯ ಪದ್ಧತಿಯಲ್ಲಿ ಆಹಾರವನ್ನು ಯಾರು ತಾಯಿ ಮಕ್ಕಳಿಗೆ ಹೇಳ್ಕೊಡ್ತಾರೋ, ಶಾಸ್ತ್ರೀಯ ಪದ್ಧತಿಯ ಊಟ ಮಾಡ್ತಕ್ಕಂಥ ಕ್ರಮ ಶಾಸ್ತ್ರೀಯ ಪದ್ಧತಿಯಲ್ಲಿ ಆಗಬೇಕು. ಅದನ್ನು ಅವಾಗವಾಗ ಮಧ್ಯ ಸ್ವಲ್ಪ ಹೇಳ್ತಿರ್ತೀನಿ, ಒಂದು ಸಲ ಅದನ್ನು ಕ್ಲೀನಾಗಿ ಹೇಳೋಣ. ಶಾಸ್ತ್ರೀಯ ಪದ್ಧತಿಯ ಊಟದಿಂದ ಮನಸ್ಸು ಶುದ್ಧಿ, ಕ್ಷೇತ್ರಗಳಿಗೆ ದೇಹವನ್ನು ಶುದ್ಧಿ ಮಾಡುವುದರಿಂದ ದೇಹ ಶುದ್ಧಿ. ಇದೆರಡೂ ಮಾಡ್ತಕ್ಕಂಥ ಮಹಾತಾಯಿನೇ ಉತ್ತಮ ಗೃಹಿಣಿ. ಎಷ್ಟು ಜನ ಮಾಡಿರ್ಬೋದು ಅಂತ ಲೆಕ್ಕ ಹಾಕಿದ್ರೆ ಮಕ್ಕಳನ್ನ ಕರ್ಕೊಂಡೋಗಿ ದೇಹ ಶುದ್ಧಿ ಮಾಡಿದ್ದೀರಾ, ಮನಃಶುದ್ಧಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಎಷ್ಟು ಜನ ಒಪ್ಕೋಬಹುದು, ಎಷ್ಟು ಜನ ಮಾಡಿರಬಹುದು? ಇಲ್ಲ ಸ್ವಾಮಿ, ಹೋಗಿದ್ದೀವಿ, ಮುಡಿ ಕೊಟ್ಟಿವಿ, ಈ ಕತೆ ಅಲ್ಲ. ನೀವು ಅಂದ್ಕೊಂಡ್ರದ್ದು ಮುಡಿ ಕೊಡೋಕ್ಕೆ. ಮಗುವಿನ ದೇಹ ಶುದ್ಧಿ ಮಾಡೋಕ್ಕಾಗಿದೆಯಾ? ಏನು ಗೊತ್ತಾಗಿದೆ? ಮಗುವಿನ ಮನಸ್ಸನ್ನು ಮನೆಯಲ್ಲಿ ರೆಡಿ ಮಾಡಬೇಕು. ಅದು ಮಾಡಿದ್ದೀರಾ? ಇಲ್ಲ. ಹಾಗಿರಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಏನಪ್ಪ ಅಂದರೆ, ಪ್ರೇತಾತ್ಮವಾಗಿರುವ ಮನೆಯನ್ನು ನಾವು ಕಟ್ತಾ ಇದ್ದೀವಿ. ಪ್ರೇತಾತ್ಮಗಳು ಮನೆ ಒಳಗಡೆ ಬರಬಾರ್ದು. ಆತ್ಮ, ನಮ್ಮಲ್ಲಿರ್ತಕ್ಕಂಥ ಆತ್ಮ, ದೇವರು ಭಗವಂತ ಅಷ್ಟೇ ಮನೆಯಲ್ಲಿ ವಾಸ ಮಾಡಬೇಕು. ಆ ರೀತಿ ನಾವು ಮನೆಯನ್ನು ಕಟ್ಟುತ್ತಿಲ್ಲ. ಆ ರೀತಿ ಕಟ್ತಿಲ್ಲ ಅಂತ ನೀವು ಹೆಂಗೆ ಹೇಳ್ತೀರಾ ಅಂತ ಪ್ರಶ್ನೆ ಆಗ್ಬೋದು ಅಲ್ಲಮ್ಮ. ಪ್ರೇತಾತ್ಮ ಮನೇಲಿದೆ ಅಂತ ನೀವು ಹೆಂಗೆ ಹೇಳ್ತೀರಾ? ಅದು ಗುರ್ತೇನು ಅಂತ ಹೇಳ್ಬಿಡೋಣ. ನಂಬರ್ 1, ಮನೆ ರೈಡ್ ಆಯಿತು. ಯಾರ ಮನೇಲಿ ರೈಡ್ ಆಗತ್ತೆ ಅವ್ರ ಮನೇಲಿ ಪ್ರೇತಾತ್ಮ. ಅಂದರೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ, ಪ್ರೇತಾತ್ಮ ಏನೋ ಬಂದು ಸೇರ್ಕೊಂಡಿದೆ ಅಂತಲ್ಲ. ಯಾರ ಮನೇಲಿ ರೈಡ್ ಆಗತ್ತೆ? ನುಗ್ತಾರಲ್ಲಮ್ಮ, ಕಳ್ಳರು ರಾತ್ರಿ ಹೊತ್ತು ನುಗ್ತಾರೆ. ಇವರು ಹಗಲಲ್ಲೇ ಹೋಗಿ ಕ್ಲೀನಾಗಿ ಕೂತ್ಕೊಂಡು ಏನೇನು ಬೇಕೆಲ್ಲ ತುಂಬಿಕೊಂಡು ಬರ್ತಾರೆ. ಹೌದಲ್ಲಮ್ಮ? ಇದನ್ನು ಕಳ್ಳತನ, ಶ್ರೇಷ್ಠವಾದ ಕಳ್ಳತನ ಯಾವುದು? ರೈಡ್ ಆಗೋದು. ಇದಾಗುತ್ತೆ ಅಂತ ಇಲ್ಲ ಅಂತ ಯಾಕಾಗಬೇಕು? ಮನೆ ರೈಡ್ ಹಾಕಾಗಬೇಕು? ಇದು ಇನ್ನೂ ನಮ್ಮ ಪ್ರಪಂಚಕ್ಕೆ ಕಣ್ಣೇ ಬಿಟ್ಟಿಲ್ಲ ಈ ವಿಷಯದಲ್ಲಿ. ನಾನು ಅನ್ಕೋತೀನಿ,
ನಮ್ಮ ಮನೆಗೆ ರೈಡ್ ಮಾಡಿಬಿಟ್ರು, ಅಲ್ಲಿ ಹೋದ್ರು, ಇಲ್ಲೂ ಬರಲಿಲ್ಲ, ಅಲ್ಲಿಗೆ ಹೋದ್ರು, ಈ ಥರ ಕಿತಾಪತಿ ಮಾಡ್ತಾ ಇದ್ದೀವಿ. ಒಂದು ಮನೆಗೆ ರೈಡ್ ಏನಕ್ಕಾಗತ್ತೆ? ಇವನೇ ನಿಜವಾದ ಕಳ್ಳ ಅಂತ ಬಂದವ್ರು ಕಳ್ಳರು ಅಂತ ಅನ್ನೋದು ಬೇಡ. ಕಾರಣ ನಮ್ಮನ್ನು ತೋರಿಸ್ಬಿಟ್ಟು ಲೆಕ್ಕ ಬರೆಸ್ಬಿಟ್ಟು ತುಂಬ್ಕೊಂಡು ಹೋಯ್ತಾರಲ್ಲಮ್ಮ. ಎಷ್ಟು ಚೆನ್ನಾಗೈತಲ್ಲಮ್ಮ ಕಳ್ತನ ಅಲ್ವಾ? ಆಮೇಲೆ ಬಿಡಿಸ್ಕೊತಿರೋ ತತ್ತಿರೋದು ನಿಮ್ಗೆ ಸೇರಿದ್ದು. ಇನ್ನು ಎರಡನೇದು, ಪದೇ ಪದೇ ಸಿಲಿಂಡ್ರ್ ಕೈ ಕೊಡುತ್ತೆ, ಪದೇ ಪದೇ ಏನಾದ್ರು ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ, ಕರೆಂಟ್ ಶಾಕ್ ಹೊಡೆಯುತ್ತೆ. ಆಮೇಲೆ ಏನೇ ಮಾಡಿದ್ರು ಕರೆಂಟಿಗೆ ಸಂಬಂಧಪಟ್ಟಂಥ ಮನೆಯಲ್ಲಿ ಫೈರ್, ಬೆಂಕಿ ಎತ್ಕೋತು, ಬಟ್ಟೆಗೆ ಬೆಂಕಿ ಬೀಳ್ತು, ಹಲವಾರು ರೀತಿ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಈಗ ರೈಡ್ ಆಗೋದು, ಮನೆಯಲ್ಲಿ ಬೆಂಕಿ ಬೀಳೋದು, ಕಳ್ತನ ಆಗೋದು, ಇವು ಮೂರು ಇರೋದು ನಿಮ್ಮ ಮನೆ ಪ್ರೇತಾತ್ಮವಾದ ಮನೆ. ಅಂದರೆ ಶನೇಶ್ವರ ಸ್ವಾಮಿ ಒಳಗಡೆ ಕೂತಿದ್ದಾರೆ, ನೀವೇ ಕಟ್ಟಿರೋದು ಮನೆ, ಅದು ಬೇರೆಯವರಲ್ಲ. ಹಾಗಿರಬೇಕಾದ್ರೆ ಅದು ಆಗದೇ ಇರಬೇಕಾದ್ರೆ ಏನು ಮಾಡಬೇಕಿತ್ತು ಅನ್ನೋದು ಮುಂದೆ ತಿಳ್ಕೊಳ್ಳೋಣ. ಈಗ ಸರಿ ಗುರುಜಿ, ಈ ಕುರಿತಾಗಿ ಮಾತನಾಡ್ತಾ ಹೋಗೋಣ. ಒಬ್ರು ಚಂದನ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದನ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ರಾಮಪುರದಿಂದ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆ, ಮನೆ ಬಗ್ಗೆ. ನಿಮ್ಮ ನಕ್ಷತ್ರ ತಿಳಿಸಿ. ಅಶ್ವಿನಿ ನಕ್ಷತ್ರ, ಮೇಷ ರಾಶಿ, ಶುಭ್ರಾಶಿ, ತಿಥಿ, ಮೀನ ಲಗ್ನ, ಶುಕ್ಲ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಹರಿ ಓಂ ಗುರುಜಿ. ನಾರಾಯಣ, ಏನು ಓದಿದ್ಯಾಮ್ಮ? ಇಂಜಿನಿಯರಿಂಗ್ ಮುಗಿಸ್ಕೊಟ್ಟೆ. ಮದುವೆ ಆಯ್ತಾ? ಇಲ್ಲ ಗುರುಜಿ, ಯಾಕೆ? ಇನ್ನು ಇವಾಗಲೇ ಬೇಡ. ಇವಾಗಲೇ ಬೇಡ. ಎಷ್ಟು ವಯಸ್ಸು? 22. ಇನ್ನೆಷ್ಟಕ್ಕೆ ಮಾಡ್ಕೊತೀಯಮ್ಮ? ಎಷ್ಟು ವರ್ಷಕ್ಕೆ ಮಾಡ್ಕೊತೀಯಮ್ಮ? ಇನ್ನೊಂದು 2 ವರ್ಷ. 2 ವರ್ಷ. 24ಕ್ಕೆ ಮದುವೆನಾ? 25. ಓ, ಈಗ ಇನ್ನೊಂದು ವರ್ಷ ಮುಂದೆ ಹೋಯ್ತು. ಅಂದರೆ ಏನೋ ಒಂದು ಹೇಳಬೇಕು ಅಂತ ಹೇಳ್ತಾ ಇದೆಯಾ? ನಿಖರವಾದ ಮಾಹಿತಿ, ನೀನು ಮದುವೆ ಆಗಲೇಬೇಕಾ ಅಂತ ಪ್ರಶ್ನೆ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಮದುವೆ ಯಾಕೆ ಆಗಬೇಕು ಅಂತ ಪ್ರಶ್ನೆ. ಹಾಂ, ಮದುವೆ ಯಾಕೆ ಬೇಕು ಅಂತೀಯಾ? ಹೌದು. ಇದು ಹೇಳಿದ್ಯಾ ನಿಮ್ಮ ಅಮ್ಮ ಅಮ್ಮನಿಗೆ? ಮದುವೆ ಮಾಡಬೇಡಿ ದಯವಿಟ್ಟು, ನನ್ನ ಬಗ್ಗೆ ಆ ಕಡೆ ಸೈಡ್ಗೆ ಹೋಗ್ಬಿಡಿ, ನೀವು ಯಾರಿಗೆ ಬೇಕಾದ್ರೆ ಮಾಡ್ಕೊಳ್ಳಿ, ನನ್ನ ಹತ್ರ. ಹಾಂ, ಹೇಳಿದೀನಿ ಗುರುಗಳೇ, ನಿಂದೆ ಮದುವೆ ಅಂತಂದ್ರೆ ಫಸ್ಟ್ ನೀವು ಮಗುಗ್ ಮಾಡ್ರಿ, ಆಮೇಲೆ ಮಾಡ್ರಿ ಅಂತ ಹೇಳ್ತೀನಿ. ಅಲ್ಲ, ಅವ್ರು ಹೇಳಿದ್ರು ಅರ್ಥ ಆಗಿಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಅಂತ ಅನ್ಕೋತೀನಲ್ಲಮ್ಮ. ಹಾ ಹೌದು ಗುರುಗಳೇ. ಮತ್ತು ಅರ್ಥ ಮಾಡ್ಸೋದು ಯಾವಾಗ ನೀನು? ಅವ್ರು ಕೇಳಲ್ವಾ ಯಾಕೆ ಮದುವೆ ಬೇಡ ಅಂತೀಯ ಅಂತ? ಕೇಳ್ತಾರೆ ಗುರು. ಏನು ಉತ್ತರ ಏನು ಕೊಟ್ಟೆ ನೀನು? ಇವಾಗ್ಲೇ ಬೇಡ ಅಂತ. ಇವಾಗಲೆಲ್ಲ ಯಾವಾಗಾದರೂ ಬೇಡ ಅಂತ ಹೇಳ್ಬೇಕಪ್ಪ. ಬೇಡ ಅಂದಮೇಲೆ ಈಗ ಬೇಡ, ಈಗ ಬೇಡ, ಇದನ್ನೂ ದೊಡ್ಡ ತಲೆ ನಾವು. ಅವ್ರು ಹುಡುಗನ ಕರೆಸ್ಲಾ, ಅವ್ರು ಕೇಳೋದು ಬಿಡಲ್ಲ, ನೀನು ಬೇಡ ಅನ್ನೋದು ಬಿಡಲ್ಲ. ಇದು ಯಾಕೆ ಬೇಕು ಒಂದೇ ಸಲ ಇಟ್ಬಿಡು, ಫೈರ್. ನನ್ನ ವಿಚಾರದಲ್ಲಿ ಮದುವೆಗೆ ಬರಬೇಡಿ, ಫ್ರೀಯಾಗಿ ಬಿಟ್ಬಿಡಿ ಅಂತ ಹೇಳ್ಬಿಡ್ಬೇಕು. ಹೇಳಿದ್ರು ಮಾತಾಡ್ತಾನೆ ಇರ್ತಾರೆ. ಓಕೆ, ಈಗ ನೀನು ಓದಿದ್ದಕ್ಕೆ ಖುಷಿ ಇದೆಯಾ? ಏನು ಚೆನ್ನಾಗಿ ಓದಿದ್ದೀನಿ, ಕೆಲಸ ತಗೋತೀನಿ ಅಂತನಾ? ಹೌದು ಗುರುಗಳೇ. ಕೆಲ್ಸಕ್ಕೆ ಹೋಗ್ತೀಯಾ? ಹೋಗ್ಬೇಕು ಗುರುಗಳೇ, ಇನ್ನು ಹೋಗ್ಬೇಕು. ನಿನಗೆ ಸಿಗಬೇಕಾದ್ರೆ, ನಿನಗೆ ಬೇಕಾದಷ್ಟು ಸಂಬಳ ಸಿಗಲ್ವಲ್ಲ, ಏನು ಮಾಡ್ತೀಯಾ? ಕಮ್ಮಿ ಸಂಬಳ ಇದ್ರೂ ಹೋಗ್ತೀಯಾ? ಹೋಗ್ತಿರ್ತಾರೆ. ಒಟ್ಟಲ್ಲಿ ಕೆಲಸ ಬೇಕು, ಸಂಬಳ ಅಷ್ಟಾರು ಬರಲಿ. ಹೌದು. ಮದುವೆ ಆಗಬೇಕಷ್ಟೇ, ಗಂಡ ಎಂಥವನು ಸಿಕ್ಕಲಿ, ಈ ಥರ ತೀರ್ಮಾನ. ನೀವು ಹೇಳಿದ್ರಿ ಮದುವೆ ಮಾಡ್ಕೊಂಡಿದ್ದೀನಿ ಅಷ್ಟೇ, ನನಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಇನ್ನೂ ಕ್ಲೀನು ಅಲ್ಲಮ್ಮ. ಇದೊಂಥರ ಫೈಸನ್ನು. ನೀವು ಹೇಳಿದ್ರಿ ಮದುವೆ ಮಾಡ್ಕೊ ಅಂತ ನಾನು ಮಾಡ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ ಅದೇನಾಗಬೇಕು ಅಂತ. ಈ ಥರದ್ದು ಒಂದು ಟಾರ್ಚರ್ ಇರುತ್ತೆ. ಅಂದರೆ ಮಕ್ಕಳು ತಪ್ಪು ಅಂತ ತಂದೆ ತಾಯಿ ತಪ್ಪು ಅಂತ. ತಂದೆ ತಾಯಿ ಎಲ್ಲದಕ್ಕೂ ತಂದೆ ತಾಯಿನೇ ತಪ್ಪು, ಮಕ್ಕಳು ತಪ್ಪು ಆಗೋದೇ ಇಲ್ಲ. ಓಕೆ, ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರಮ್ಮ? ಅಮ್ಮ ಓಕೆ, ಪ್ರತಿದಿನ ಸ್ನಾನ ಮಾಡೋ ಅಭ್ಯಾಸ ಅಪ್ಪನಿಗಿದೆಯಾ? ಎಷ್ಟೊತ್ತಿಗೆ? 6 ಗಂಟೆ 6:30 ಮಾಡ್ತಾರೆ. ಒಂದೇ ಟೈಮಾ ಚೇಂಜ್ ಆಗುತ್ತಾ? ಒಂದೊಂದು ದಿನ ಚೇಂಜ್ ಆಗುತ್ತೆ. ಎಷ್ಟೊತ್ತಾಗ್ಬೋದು ಚೇಂಜ್ ಆದರೆ? ಅರ್ಧ ಗಂಟೆ. ಓಕೆ, ನಿನಗೋಸ್ಕರ ಎಲ್ಲರೂ ಕ್ಷೇತ್ರ ಕರ್ಕೊಂಡೋಗಿ ಏನಾದ್ರು ಪೂಜೆ ಮಾಡಿಸಿರೋದು ಏನಾದ್ರು ಉಂಟಾ? ನಿನ್ನನ್ನು ಕರ್ಕೊಂಡೋಗಿ ಚಿಕ್ಕ ಮಗುವಿಂದ ಇಲ್ಲಿ ಯಾಕೆ? ನಿನಗೂ ಬೇಡ ಅಂತನಾ, ಅವ್ರಿಗೆ ಬೇಡ ಅಂತನಾ, ಅಥವಾ ಗೊತ್ತಿಲ್ವಾ? ಓಕೆ, ನಿಮ್ಮ ಮನೆ ದೇವ್ರು ಯಾವುದು? ನಮ್ಮ ಮನೆ ದೇವರು ಬೂದಾಯ ಕಟ್ಟೆ ಬಸವೇಶ್ವರ. ಬಸವೇಶ್ವರ ಅಂದರೆ ಶಿವ. ಓಕೆ, ನಮ ಶಿವಾಯ ಅಂತ ನಾನು ಒಂದು ಪದ ಹೇಳಿದೆ, ಅದರ ಅರ್ಥ ಏನಾದ್ರು ಗೊತ್ತಾ? ನಮ ಶಿವಾಯ ಅಂದರೆ ಏನು, ಅದರ ಅರ್ಥ ಗೊತ್ತಾ ಅಂತ ಕೇಳಿದ್ರೆ ಹೇಳೋಕ್ಕಾಗತ್ತಾ? ಗೊತ್ತಿಲ್ವಾ? ನಮ್ಮ ಮನೆ ದೇವರು ಶಿವ ಅಂದಮೇಲೆ ಅದೇ ಅರ್ಥ ಆಗಿಲ್ಲ ಏನಮ್ಮ ಅರ್ಥ?
ಹೇಳ್ತೀನಿ ಕೇಳಿಸ್ಕೊ. ನಿಮ್ಮಂಥ ಮಕ್ಕಳಿಗೆ ಇದೆಲ್ಲ ಬೇಕು. ಪಾಪ ತಂದೆ ತಾಯಿಗೆ ಪುರ್ಸೊತ್ತಿಲ್ಲ, ಅದಕ್ಕೆ ಅವ್ರು ಹೇಳ್ಕೊಡಲ್ಲ. ಇಲ್ಲಿ 30 ವರ್ಷದವರೆಗೂ ತಂದೆ ತಾಯಿ ಆದವರು ಮಕ್ಕಳನ್ನ ಪ್ರೀತಿಸ್ತಾನೇ ಇರಬೇಕು. ಎಷ್ಟು ವರ್ಷ? 30 ವರ್ಷ ಆಗೋವರೆಗೂ ತಂದೆ ತಾಯಿ ಮಕ್ಕಳನ್ನ ಪ್ರೀತಿಸ್ತಾನೇ ಇರಬೇಕು. ಆಗಿದೆ ನಮ್ಮ ಕೆಲಸ? ಇಲ್ಲ ಇಲ್ಲ. ಅವರಿಗೆ ಪುರ್ಸೊತ್ತಿಲ್ಲ, ಪ್ರೀತಿಸೋದಲ್ಲಿ ಬಂತು, ಆಚೆ ಕಳಿಸ್ತಾರೆ ಅಷ್ಟೇ. ಮದುವೆ ಮಾಡಿ ಆಚೆ ಕಳಿಸ್ತಾರೆ. ಗಂಡಾರು ಆಚೆ ಕಳಿಸ್ತಾರೆ, ಹೆಣ್ಣಾರು ಆಚೆ ಕಳಿಸ್ತಾರೆ. ಅವನದೊಂಥರ ಆಚೆ, ಇವ್ರದೊಂಥರ ಆಚೆ. ನಮ ಅನ್ನೋದಕ್ಕೆ ಅರ್ಥ ಬೇಕು ಫಸ್ಟ್ ಅಲ್ವಾ? ನಮ ಅಂದ ತಕ್ಷಣ ನಮ್ಮ ಜೀವ, ಅದೇ ಜೀವಾತ್ಮ. ನಮ್ಮ ಜೀವಕ್ಕೆ ನಾವು ಪೂಜೆ ಮಾಡ್ಕೊಳ್ಳೋದು. ನಾವು ಒಂದ್ಸಲ ನಮ ಅಂದರೆ ನಮ್ಮ ಆತ್ಮಕ್ಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಈಗ ಗಂಧದ ಕಡ್ಡಿ ತಗೊಂಡು ಪೂಜೆ ಮಾಡೋಕ್ಕೆ ಜಾಗ ಇಲ್ವಲ್ಲ, ಆತ್ಮ ಪೂಜೆ ಮಾಡೋಕ್ಕಾಗತ್ತೆ ನಮ್ಮ? ಇಲ್ಲ. ನಮ ಅಂದರೆ ನಮ್ಮ ಜೀವಾತ್ಮ. ಶಿವಾಯ, ಈ ಶಿವಾಯ ಅಂತಕ್ಕಂಥ ಕೊನೆ ಅಕ್ಷರ ಇದೆಯಲ್ಲ, ಯಾ, ಇದು ಮನೆ ಕಟ್ಟುವುದಕ್ಕೆ ಆಯ. ಶಿವಾಯ. ಆ ಆಯವನ್ನು ಯಾರು ಇಟ್ಕೊಂಡು ಮನೆಯನ್ನು ಕಟ್ಟಿರ್ತಾರೋ ಅದು ಆಲಯ ಆಗತ್ತೆ. ಮನುಷ್ಯಾಲಯ, ಶಿವಾಲಯ. ಇದನ್ನು ತಿಳ್ಕೊಂಡಿರೋಕ್ಕಾಗಿದೆ ಅಂತೇನಮ್ಮ? ಇಲ್ಲ ಗುರುಜಿ. ಈ ಆಯ ಅನ್ನೋದು ಏನು? ಅದೇ ಅಳತೆ ಸ್ವಾಮಿ. ಅಳತೆ ಅಲ್ಲ, ಆಯ ಅಂತ ಏನಕ್ಕೆ ಹೇಳ್ತೀವಿ? ಅದಕ್ಕೊಂದು ಸಣ್ಣ ಉದಾಹರಣೆ, ತುಂಬ ನಿಮಗೆ ಕಷ್ಟ ಅನಿಸುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ನಮ್ಮ ಭಾರತ ವಿಶ್ವದಲ್ಲಿ, ಜೊತೆಗೆ ಭಾರತ ಅಂತ ನಾವೇನು ಹೇಳ್ತೀವೋ, ನಾವಿರ್ತಕ್ಕಂಥ ಜಾಗ ಮಧ್ಯ ಭಾರತ. ನಾವಿರೋ ಜಾಗ ಮಧ್ಯ ಭಾರತ. ಎಷ್ಟು ಜನಕ್ಕೆ ಗೊತ್ತಾಯ್ತೋ ಗೊತ್ತಿಲ್ಲ. ಯಾಕೆ ಮಧ್ಯ ಭಾರತ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಭಾರತದ ಇತಿಹಾಸದಲ್ಲಿ, ಸಂಸ್ಕಾರದಲ್ಲಿ ಸಮ ಶೀತೋಷ್ಣ ವಲಯ. ಹೌದಲ್ಲಮ್ಮ? ಹೌದಲ್ಲ? ಸಮ ಶೀತೋಷ್ಣ ವಲಯ. ಈಗ ನಮಗೆ ಒಬ್ಬರಿಗೆ ಶೀತ, ಒಬ್ಬರಿಗೆ ಉಷ್ಣ. ಒಬ್ಬರಿಗೆ ಶೀತ, ಒಬ್ಬರಿಗೆ ಉಷ್ಣ. ಯಾಕೆ ಬಂತು? ಇದೇ ರೀ ನಮ್ಮ ಪ್ರಾರಬ್ಧ ಕರ್ಮ. ಒಬ್ಬರು ಕೇಳಿ ಶೀತ ನನಗೆ ಅಂತಾರೆ, ಇನ್ನೊಬ್ಬರು ಉಷ್ಣ ಅಂತಾರೆ. ನೆನ್ನೆ ಹೇಳಿದೆ ಯಾಕೆ ಉಷ್ಣ ಇರುತ್ತೆ ಅಂತ. ಈ ಸತ್ಯವನ್ನು ತಿಳ್ಕೊಳ್ದೇ ಇರೋದಕ್ಕೆ ಉಷ್ಣ ಜಾಸ್ತಿ. ಈ ಆಯ ಅಂತಕ್ಕಂಥ ಸತ್ಯಾಂಶವನ್ನು ಏನದು ಅಂದರೆ, 20, 30 ಅಂತ ನಾವೇನು ಹೇಳ್ತೀವಿ ಅದು ಆಯ ಅಲ್ಲ. ಅದು ನಮ್ಮ ಕುತ್ತಿಗೆಗೆ ನಾವೇ ಹಗ್ಗ ತಗೊಂಡು ಹಾಕೊಂಡಂಗೆ ಅದು. ಇದನ್ನು ಪಂಚಾಂಗದಲ್ಲೂ ಅದೇ ಬರೆದಿರೋದು. ಶಾಸ್ತ್ರ ಹೇಳೋರು ಅದನ್ನೇ ಮಾಡೋದು. ಏನು ಮಾಡೋಣ ಇವ್ರನ್ನ? ಎಲ್ಲಿ ಕರ್ಕೊಂಡು ಹೋಗೋದು ಇವ್ರಿಗೆ? ಆಯ ಅನ್ನೋ ಪದದ ಅರ್ಥನೇ ನಮ್ಮ ದೇಶದಲ್ಲಿ ಇನ್ನೂ ಯಾರಿಗೂ ಗೊತ್ತಿಲ್ಲ, ಪ್ರಪಂಚದಲ್ಲಿ ಹೇಳ್ತಾ ಇರೋರಿಗೆ. ಯಾಕೆ ಅಂದರೆ ಇದ್ರ ಸತ್ಯ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಆಯ ಹಾಕ್ಕೊಡೋರು, ಶಾಸ್ತ್ರ ಹೇಳೋರಿಗೆ ಆಯವರ್ಗ ಅಂದರೆ ಏನು? ಸಮ ಶೀತೋಷ್ಣ ಅಂದರೆ ಮನೆಯಲ್ಲಿ ಅತಿಯಾದ ಶೀತ ಇರಬಾರ್ದು, ಅತಿಯಾದ ಉಷ್ಣ ಇರಬಾರ್ದು. ಹೌದಮ್ಮ? ಎರಡು ಈಕ್ವಲ್ ಆಗಿರಬೇಕು. ಈಗ ಎಲ್ಲಿದೆ ಈಕ್ವಲ್ ಆಗಿ? ಸ್ವಲ್ಪ ಯೋಚನೆ ಮಾಡಿ. ಕಾರಣ ಏನು? ಸ್ವಾಮಿ ಹಿಂಗಿಂಗ್ 30, ಹಿಂಗಿಂಗ್ 40 ಈಕ್ವಲ್ ಐತೆ ನಮ್ಮದು? ಇಲ್ಲ. ಅಂದರೆ ಇದು ಕುತ್ರ ಯಾರು? ಯಾವ ಗಣಪಂಡಿತರಿಗೆ ನಾನು ಪ್ರಶ್ನೆ ಕೇಳ್ತೀನಿ, ಆಯಾ ಅಂತ ಹಾಕೋರಿಗೆ ನಿಮಗೆ ಪ್ರಜ್ಞೆ ಇಲ್ವಾ? ವೈಜ್ಞಾನಿಕವಾದ ರೀತಿಯಲ್ಲಿ ನಿಮಗೆ ಹೇಳೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಜನಗಳು ಹೇಳಿ ದಾರಿ ತಪ್ಪಿಸ್ಬೇಡಿ. ಆಯವರ್ಗ ಅಂದರೆ ಅಲ್ಲಿ ಏನು ಪಂಚಾಂಗದಲ್ಲಿದೆ ಅದು ಸತ್ಯ, ದಟ್ ಇಸ್ ರಾಂಗ್, ತಪ್ಪು, ಅಪರಾಧ. ಯಾಕೆ ಅಂದರೆ ಅಲ್ಲಿ ಪೂರ್ವ ಪಶ್ಚಿಮ ಸೈಟ್ಗೆ ಆಯಾ ಇದು, ಉತ್ತರ ದಕ್ಷಿಣ ಸೈಟ್ಗೆ ಆಯಾ ಇದು, 4 ಮೂಲೆ ಒಂದೇ ಇರತಕ್ಕಂಥ ಆಯಾ ಇದು. ಪ್ರಪಂಚದಲ್ಲಿ ಯಾವುದರಲ್ಲೂ ಪುಸ್ತಕದಲ್ಲಿ ಬರೆದಿಲ್ಲ. ಪುಸ್ತಕ ಓದೋದನ್ನು ಬಿಟ್ಟು ನಾವು ಬದುಕ್ತಾ ಇಲ್ಲ. ಅಲ್ಲಿ ಬರೆದವರೇ ಇವರು ಇಲ್ಲಿ ಹೇಳ್ತಾರೆ. ಏನು ತಲೆ ಕೆಚ್ಕೋಬೇಕು? ಸ್ವಲ್ಪ ಯೋಚನೆ ಮಾಡಿ. ಆಯಾ ಅನ್ನೋದಕ್ಕೆ ಪದಕ್ಕೆ ಅರ್ಥ ಗೊತ್ತಾಗಿಲ್ಲ ಇನ್ನುವರೆಗೂ. ನಮ್ಮ ಮನೆಯನ್ನು ಮನುಷ್ಯಾಲಯ ಮಾಡಬೇಕು. ನಾವು ಮನುಷ್ಯ ಇನ್ನೂ ಆಗಿಲ್ಲ. ಯಾಕೆಂದರೆ ನಮ್ಮ ಕೋಪ ಜಾಸ್ತಿನೇ ಇದೆಯಲ್ವಾ, ಅದಕ್ಕೆ ನಾವು ಇನ್ನೂ ಮನುಷ್ಯರಾಗಿಲ್ಲ. ಇನ್ನು ದೇವಾಲಯ, ಮನುಷ್ಯಾಲಯದ ಬಗ್ಗೆ ಗೊತ್ತಿಲ್ಲ, ದೇವಾಲಯದ ಬಗ್ಗೆನೂ ನಮ್ಗೆ ಗೊತ್ತಿಲ್ಲ. ಹಾಗಿದ್ದ ಮೇಲೆ ನಾವು ದೇಹದ ಬಗ್ಗೆನೂ ಗೊತ್ತಿಲ್ಲ, ದೇವ್ರ ಬಗ್ಗೆನೂ ಗೊತ್ತಿಲ್ಲ ಅಂದಮೇಲೆ, ನಮಗೆ ಪರಿಚಯನೇ ಇಲ್ಲ ಅಂದಮೇಲೆ ಬದುಕುವ ಸ್ಟೈಲ್, ರೀತಿ ಹೇಗಿರುತ್ತೆ? ಇದನ್ನು ಶ್ರೇಯಸ್ಸಿಗಾಗಿ ಮನೆಯನ್ನು ಕಟ್ಟುವುದು ಅಂತ ಹೇಳ್ತಾರೆ. ಮನೆ ಕಟ್ಟೋದೇನಕ್ಕಮ್ಮ? ಶ್ರೇಯಸ್ಸಿಗಾಗಿ ಮನೆಯನ್ನು ಕಟ್ಟುವುದು. ನಾವು ಕಟ್ಟುತ್ತಿರುವುದು ದುಃಖ ಪಡ್ಕೊಳ್ಳೋದಕ್ಕೆ ಪಟ್ಟುತ್ತಿರೋದು. ಏನಕ್ಕಾರು ಕಟ್ಟದೆ, ಏನಕ್ಕಾರು ಮನೆ ಕಟ್ಟದೆ, ಇದೇ ರಾಮಾಯಣ. ಹಾಗಾಗಿ ಶ್ರೇಯಸ್ಸಿಗಾಗಿ ಮನೆ ಯಾವುದು ಅಂತಂದರೆ ಸಮತೋಲನವಾಗಿರಬೇಕು. ಸಮತೋಲನ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ಅಂದ್ರಮ್ಮ, ನಾನು ಸಾಮಾನ್ಯವಾಗಿ ಕಾರ್ಯಕ್ರಮ ಶುರು ಮಾಡಿ ಹೆಚ್ಚು ಕಮ್ಮಿ 1.5 ವರ್ಷ ಹತ್ತತ್ರ ಆಗ್ತಾ ಇದೆ. ಈ 1.5 ವರ್ಷದ ಅವಧಿಯಲ್ಲಿ ಎಷ್ಟು ಲಕ್ಷ ಸಲ ಹೇಳ್ಬಿಟ್ಟಿದ್ದೀವಿ ನಾವು, ಮನೆ ಸಮವಾಗಿರಬೇಕು, ಮನೆ ಸಮವಾಗಿರಬೇಕು. ಇದು ಯಾರು ಹೇಳಿಲ್ಲ, ಹೇಳ್ತಾ ಇಲ್ಲ, ಪುಸ್ತಕದಲ್ಲೂ ಬರೆದಿಲ್ಲ.
ಹೇಳ್ತಾ ಇದ್ದೀನಿ, ಒಬ್ಬರಿಗಾರು ಕರುಣೆ ಬಂದಿಲ್ಲ. ಏನು ಗುರುಗಳೇ ಈ ಥರ ಹೇಳ್ತಿರಲ್ಲ, ಇದ್ರ ಅರ್ಥ ಇದ್ರ ಸತ್ಯ ಏನು ಮಾಡೋದು ಯಾಕೆ ಅಂತ ಯಾರ ಬಾಯಲ್ಲೂ ಬರ್ತಿಲ್ಲ. ಅವ್ರಿಗೆ ಅರ್ಥ ಏನು ಅಂದರೆ ಏನೋ ಹೇಳಬೇಕು, ಹೇಳ್ಕತ್ತಾವ್ರೆ ಬಿಡು. ಏನಮ್ಮ, ನಮ್ಮ ಜನಕ್ಕೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಈ ದೀಪ ಈ ಕಡೆ ಇಡಿ, ನೀವು ಈ ಕಡೆ ತಿರ್ಕೊಳ್ಳಿ, ಇದು ಹೇಳ್ಬಿಟ್ರೆ ಅರ್ಥ ಆಗ್ಬಿಡುತ್ತೆ. ಈ ನಂಬರ್ ತೆಗೆದು ಆ ನಂಬರ್ ಹಾಕ್ಕೊಳ್ಳಿ, ಈ ಹೆಸರು ತೆಗೆದು ಈ ಹೆಸರು ಹಾಕ್ಕೊಳ್ಳಿ, ಅದಕ್ಕೆ ಅರ್ಥ ಆಗ್ಬಿಡ್ತದೆ. ಆದರೆ ನಾವು ಮನುಷ್ಯರಾಗಿರ್ತಕ್ಕಂಥವರು ಮನುಷ್ಯತ್ವವನ್ನು ಪಡೆಯೋದು ಹೇಗೆ ಅಂತಲೇ ಗೊತ್ತಿಲ್ಲದೆ ಮೇಲ್ಗಡೆ ಪ್ಲೇಟ್ ಚೇಂಜ್ ಮಾಡಿಬಿಟ್ರೆ ಕಾರು ಕಂಪನಿ ಚೇಂಜ್ ಆಗುತ್ತೆ. ನಮ್ಮ ಟಾಟಾ ಸುಮಾ ಅಂದರೆ ಅದೇ ಇರಬೇಕು. ನಾವು ಅದರ ಮೇಲೆ ತೊಗೊಂಡೋಗ್ಬಿಟ್ಟು ಯಾವುದೋ ಅಂಬಾಸಡರ್ ಹಾಕ್ಬಿಟ್ರೆ ಅದು ಅಂಬಾಸಡರ್ ಅಂತ ಒಪ್ಕೊಳ್ಳೋಕ್ಕಾಗತ್ತಾ? ಹಾಗೆ ನಮ್ಮ ಬದುಕ್ರಿ, ನಮ್ಮ ಬದುಕು ಹೀಗೆ ಆಗಿರೋದು. ಒಂದಕ್ಕೂ ಅರ್ಥ ಇಲ್ಲ, ಆಧಾರ ಇಲ್ಲ, ಸುಮ್ಮನೆ ಹೇಳ್ತಿರೋದು. ಹಾಗಾಗಿ ಈ ಆಯಾ ಅಂತಕ್ಕಂತಹ ವಿಚಾರವನ್ನು ಯಾವ ಕಾರಣಕ್ಕೂ ಉದ್ದಾತುಂಡ ಅಂತ ಬರೆದಿರ್ತಕ್ಕಂಥದ್ದು ಪಂಚಾಂಗದಲ್ಲಿ ಎಷ್ಟು ಸಾವಿರ ವರ್ಷಗಳಿಂದ ಬರ್ಕೊಂಡು ಬಂದಿದ್ದಾರೆ. ನಮ್ಮ ದೇಶ ಯಾಕೆ ಇಷ್ಟೊಂದು ಹಿಂಸೆಯಲ್ಲಿದೆ ಅಂದರೆ ಏನು ಮಾಡೋಣ, ಪಂಚಾಂಗ ತಪ್ಪು ಅಂತ ಹೇಳೋಕ್ಕಾಗಲ್ಲ. ವೈಜ್ಞಾನಿಕವಾಗಿ ಎಲ್ಲವನ್ನೂ ಬದಲಾವಣೆ ಮಾಡ್ಕೊಂಡಿರ್ತಕ್ಕಂಥ ನಾವು ಆಯವರ್ಗದ ಸತ್ಯವನ್ನು ತಿಳಿದೇ ಮನೆಯನ್ನು ಕಟ್ತೀವಲ್ಲ, ಏನಾಗಬೇಕು ಹೇಳಿ? ಮಕ್ಕಳಲ್ಲಿ ಏಳಿಗೆ ಆಗ್ತಾರೆ, ಹೆಂಗಸರಲ್ಲಿ ನೆಮ್ಮದಿಯಾಗಿರ್ತಾರೆ. ಸ್ವಲ್ಪ ಯೋಚನೆ ಮಾಡಿ, ಇದು ಗಂಡಸರ ವಾದ. ಈ ರೀತಿಯಾಗಿ ಹೆಣ್ಣಲ್ಲೂ ಮಕ್ಕಳ ಬಗ್ಗೆ ಏನೂ ತಿಳ್ಕೊಳಕ್ಕಾಗಿಲ್ಲ, ಮನೆ ಕಟ್ಟ ಗಂಡಸರು ತಿಳ್ಕೊಂಡಿಲ್ಲ ಅಂದರೆ ಕುಟುಂಬದ ಕತೆ ಏನು? ಇದು ಯೋಚನೆ ಮಾಡಬೇಕಾ ಬೇಡಮ್ಮ? ಇದಕ್ಕೆ ವಂಶಕ್ಷಯ, ಕುಲಕ್ಷಯ ತಿಳಿದಿದ್ದವ್ರಿಗೆ ಏನು ಬರುತ್ತೆ? ವಂಶಕ್ಷಯ. ದೊಡ್ಡವ್ರ ಮುಂದೆ ಚಿಕ್ಕವ್ರು ಸಾಯೋದು ವಂಶಕ್ಷಯ. ವರ್ಷ ತುಂಬದ್ರೊಳಗೆ ಅವಾಗವಾಗ ಒಂದು ಎರಡು ವಿಕೆಟ್ ಬೀಳೋದು ಅದು ಕುಲಕ್ಷಯ. ಆದರೂ ನಮಗೆ ಬುದ್ಧಿ ಬಂದಿಲ್ಲ, ಯಾಕೆ ಚಿಕ್ಕವರು ದೊಡ್ಡವ್ರ ಮುಂದೆ ಚಿಕ್ಕವ್ರು ಸಾಯ್ತಾವ್ರೆ ಅಂತ ಇನ್ನೂ ನಮ್ಮ ಜನಕ್ಕೆ ಬುದ್ಧಿ ಬಂದಿಲ್ಲ, ಬರೋದೂ ಇಲ್ಲ. ಯಾಕೆಂದ್ರೆ ಏನೋ ಹಣೆ ಬರ ಆಯಿತು ಅಂತೀರ, ಎಲ್ಲದಕ್ಕೂ ತೊಗೊಂಡೋಗಿ ಅದು ಸೇರಿಸ್ತಾ ಇದ್ದೀರಾ. ಒಂದಂತೂ ಸತ್ಯ, ಯಾವಾಗಲೂ ತಿಳ್ಕೊಳ್ಳಿ, ನಾವು ಎಲ್ಲಿ ತಪ್ಪಾಗ್ತಾ ಇದೆ ಅಂತಕ್ಕಂಥ ಸತ್ಯವನ್ನು ಹುಡುಕೋಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೆಲ್ಲ ತಿಳಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರವಾಗಿ ಈ ಕ್ಷೇತ್ರ ಅಂತಕ್ಕಂಥದ್ದಕ್ಕೂ ಈವರೆಗೂ ಹೇಳಿದಂಥ ವಿಚಾರಕ್ಕೂ ಸಂಬಂಧ ಏನು ಅಂತಕ್ಕಂಥ ಸತ್ಯವನ್ನು ಕಾರ್ಯಕ್ರಮದಲ್ಲಿ ಪೂರ್ಣವಾಗಿ ಕೇಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಏನೆಲ್ಲ ಸತ್ಯ ಇದೆ ಅಂತ ಅರ್ಥ ಮಾಡ್ಕೊಂಡು ಬದುಕೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳೋದಕ್ಕೆ ಇದೀಗ ಬೆಂಗಳೂರಿನಿಂದ ಭಾರತಿ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಭಾರತಿ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ಓಕೆ, ನಿಮ್ಮ ನಕ್ಷತ್ರ ತಿಳಿಸಿ. ಆರಿದ್ರ ನಕ್ಷತ್ರ, ಮಿಥುನ ರಾಶಿ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ, ಹೇಳಮ್ಮ, ಏನಾಗಬೇಕಿತ್ತು ತಾಯಿ? ನನ್ನ ಆರೋಗ್ಯ ತುಂಬಾ ಕೆಡ್ತಿದೆ ಗುರುಜಿ, ಕೋಪ ಜಾಸ್ತಿ ಬರ್ತಾ ಇದೆ, ಎಂತ ಆಗ್ತದೆ ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ವಯಸ್ಸು ತಮ್ಮ? 25 ವರ್ಷದಿಂದ ಅನುಭವಿಸ್ತಾ ಇದ್ದೀನಿ. ಈಗ 54. ಎಷ್ಟು? 54. ಇಷ್ಟು ವರ್ಷ ಆದರೂ ನೀವು ನಮ್ಮ ಬಗ್ಗೆ ಏನು ತಿಳ್ಕೊಬೇಕಂತ ಗೊತ್ತಿರಲಿಲ್ವಾ ನಿಮಗೆ? ಏನು ನನಗೆ ಟಿವಿ ಏನು ಇಲ್ಲಾಗಿತ್ತು. ನಾವು ಹಳ್ಳಿಲಿದ್ರು ಫಸ್ಟ್. ಈಗ ಮಗನ ಜೊತೆಗೆ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ. ಓಕೆ. ಒಬ್ಬನೇ ಮಗ ನನಗೆ. ಎಷ್ಟು ವರ್ಷ ಆಯಿತು ಮದುವೆ ಆಗಿ? ಮದುವೆ ಆಗಿ 30 ವರ್ಷ ಆಯ್ತು. ಹೇಗಿದೆ ಮದುವೆ ಜೀವನ, ಹೇಗಿತ್ತು? ಮದುವೆ ಜೀವನ 1 ವರ್ಷ ಚೆನ್ನಾಗಿತ್ತು ಗುರುಜಿ, ಆಮೇಲೆ ಶುರು ಆಯ್ತು ನನ್ನ ಪ್ರಾಬ್ಲಮ್. ಏನಾಗ್ತ ಗಂಡ ಹೆಂಡತಿ ತುಂಬಾ ಇದ್ರಲ್ಲಿ ದುಃಖದಲ್ಲಿ ಇದೀನಿ ನಾನು. ಯಾಕೆ ಅಳೋದು? ಎಲ್ಲ ಬಗ್ಗೆ 20 ವರ್ಷ ಆಯ್ತು, ಎಲ್ಲ ಆಯ್ತು. ಒಂದ್ ನಿಮಿಷ ಅಳೋದು ನಿಲ್ಸಿ. ಹೆಂಗಸರು ಅಳಬಾರ್ದು, ನನ್ಗೆ ಅರ್ಥ ಆಗುತ್ತೆ. ಆದ್ರೂ ಎಲ್ಲ ಬಗ್ಗೆನೇ ಅರಿವಿದಿಲ್ಲ ನಂದು. ಎಷ್ಟು ಮಾಡ್ಕೊಂಡ್ವಿ, ಎಲ್ಲ ಮಾರಾಟ ಆಗ್ತದೆ, ಬರೀ ಮನೆ ಮಾಡ್ಕೊಳ್ಳೋದು ಮಾರೋದು. ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ? ನಮ್ಮ ಯಜಮಾನ್ರು ಈಗ ಬೆಂಗಳೂರಿಗೆ ಮಗನ ಜೊತೆಗೆ ಬಂದ್ಮೇಲೆ ಅಲ್ಲೆಲ್ಲ ಮಾರಾಟ ಮಾಡಿ ಬಂದು ಈಗ ಸ್ಕೂಲ್ಗೆ ವ್ಯಾನ್ ಅಲ್ಲಿ ಸೇರ್ಕೊಂಡಿದ್ದಾರೆ ಗಾಡಿ ಹೊಡಿಯಕ್ಕೆ. ಓಕೆ. ನೀವು ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು? ಅದು ನಮ್ಮ ಅತ್ತೆ ಮಾವ ಇದ್ದಾರೆ ಸಿರ್ಸಿಲಿ. ಈಗ ಒಂದು 50 ವರ್ಷ ಆಯ್ತು ಅವರು ಅಲ್ಲಿ ಉಳ್ದಿ. ಈಗ ನಮ್ಮ ಹತ್ರ ಅಲ್ಲಿ ಬನ್ನಿ ಅಂತ ಕುತ್ಕೊಂಡಿದಾರ ಆ ಮನೆಗೆ. ನಿಮ್ ತಂದೆ ಇದ್ದಾರಾ? ನಿಮ್ ತಂದೆ? ನಮ್ ತಂದೆನೂ ಇದ್ದಾರೆ, ತಾಯಿನೂ ಇದ್ದಾರೆ. ಓಕೆ. ಅವರು ಚೆನ್ನಾಗಿಬ್ರು ಆರೋಗ್ಯವಾಗಿದ್ದಾರೆ? ಅಪ್ಪ ಅಮ್ಮಗೇನು ಶುಗರ್ ಗಿಗರ್ ಎಲ್ಲ ಏನು ಇಲ್ಲ. ನಮ್ಮ ಅಮ್ಮನ ನರದ ಪ್ರಾಬ್ಲಮ್ ಇದೆ. ಅಪ್ಪ ಆರಾಮಾಗೇ ಇದ್ದಾರೆ. ಏನ್ ಮಾಡ್ತಾರಪ್ಪ? ಅಪ್ಪ ತೋಟದ ಕೆಲಸ. ಯಾರು ಸಂಪಾದನೆ ಮಾಡಿದ್ದು ತೋಟ? ನಿಮ್ಮ ತಂದೆನಾ ಅವ್ರ ತಂದೆನಾ? ಅವ್ರ ತಂದೆ. ಓಕೆ. ನಿಮ್ಮ ಜಮೀನಲ್ಲಿ ನಾಗರು ಕಲ್ಲನ್ನು ಇಟ್ಟಿರ್ತಕ್ಕಂಥ ನೋಡಿದ್ಯೇನಮ್ಮ?
ನಮ್ಮ ನನ್ ಗೊತ್ತಿಲ್ಲ. ನಮ್ ಗಂಡನ ಮನೇಲಿ ನಾಗರ ಚೌಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದದು? ಅದ್ ಯಾರೋ ಒಂದ್ ಹೇಳಿದ್ರು. ಅವಾಗ ನನಗ್ ಮದ್ವೆ ಆಗಿ 1-2 ವರ್ಷದಲ್ಲೇ ನನಗ್ ಮೈ ಹುಷಾರಿಲ್ಲ ಹೇಳಿ ಒಬ್ಬರ ಹತ್ರ ಕರ್ಕೊಂಡು ಹೋದ್ರು. ಅಲ್ಲಿ ಅವ್ರು ಹೇಳಿದ್ರು ಇವಳಿಗೆ ಚೌಡಿ ಆಕರ್ಷಣೆ ಆಗ್ತಾ ಇದೆ, ಹಂಗಾಗಿ ಇವಳಿಗೆ ಚೌಡಿದು ಬರ್ತಾ ಇದೆ ಹೇಳಿ ಅವ್ರು ಕಲ್ಲು ಸ್ಥಾಪನೆ ಮಾಡಿ ಹೇಳಿ ಮಾಡಿಸಿದ್ರು ನಮ್ ಗಂಡನ ಮನೆಯಲ್ಲಿ. ಸರಿ ಹೋಯ್ತಾ? ಇಲ್ಲ, ಅದು ಆದ್ಮೇಲಿಂದ ನನಗೆ ಹಿಂಗೆ ಒಂದಲ್ಲ ಒಂದ್ ಪ್ರಾಬ್ಲಮ್ಮು. ಯಾವ್ದು ನಾವು ಗಂಡ ಹೆಂಡ್ತಿರು ಸರಿ ಇಲ್ಲ. ಈಗ ಒಂದೇ ಮಗ, ಅವಂದು ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ಏನ್ ಮಾಡ್ತಾನೆ? ಆಯ್ತು ಒಂದ್ ನಿಮಿಷ. ಈಗ ಅದಕ್ಕೆ ಪೂಜೆ ಮಾಡೋರು ಯಾರು? ಅಲ್ಲಿ ಏನ್ ಮಾಡಿದ್ರಿ? ಮೇಲ್ಗಡೆ ಏನ್ ಕಟ್ಸಿದ್ರ? ಅದಕ್ಕೆ ಓಪನ್ ಪ್ಲೇಸ್ ಅಲ್ಲಿ ಇಟ್ಬಿಟ್ಟಿದ್ದೀರಾ? ಹಾ, ಅದಕ್ಕೊಂದು ಗೂಡು ಕಟ್ಟಿದ್ದಾರೆ. ನಮ್ಮ ಮಾವನೇ ಪೂಜೆ ಮಾಡ್ತಾ ಇದ್ದಾರೆ ನಾಗರ ಮತ್ತೆ ಚೌಡಿಗೆ. ಯಾವಾಗ ಪೂಜೆ ಮಾಡೋದು? ಎಲ್ಲ ವಾರನೂ ಮಾಡ್ತಾರೆ. ಪ್ರತಿದಿನ ಇಲ್ಲ, ಪ್ರತಿದಿನ ಮಾಡ್ತಾರೆ. ಒಂದು ವಾರನೂ ತಪ್ಪಲ್ಲ, ಮಾಡ್ತಾರೆ. ಅಲ್ಲ ನಿಮ್ಮ ಮಾವ, ಆಯ್ತಾಯ್ತು, ನಿಮ್ಮ ಮಾವನವರಿಗೆ ಪೂಜೆ ಮಾಡೋದು ವಿಚಾರ ಗೊತ್ತಾ? ಪೂಜೆ ಮಾಡೋದು ಅಂದ್ರೆ ಏನು, ಹೇಗೆ ಅಂತೆಲ್ಲ ಗೊತ್ತಾ? ಏನ ಗೊತ್ತಿಲ್ಲ, ಹೇಳಿದ್ರೆ ತಿಳ್ಕೊಳ್ಳಿಲ್ಲ. 86 ವರ್ಷ ಆಯ್ತು ಅವರಿಗೆ. ಅವ್ರದಂತೆ ಅವ್ರು ಮಾಡ್ತಾ ಇದ್ದಾರೆ. ಓಕೆ, ಈಗ ನಿಮಗೆ ನಿದ್ದೆ ಮಲ್ಕೊಂಡ ಮೇಲೆ ಎಷ್ಟು ತಡ ಆಗತ್ತೆ? ನನಗೆ 12 ಗಂಟೆ ಆದ್ರೂ ನಿದ್ರೆ ಬರಲ್ಲ, 1 ಗಂಟೆ ಆದ್ರೂ ನಿದ್ರೆ ಬರಲ್ಲ. ಕಣ್ಣು ಕೆಳಗೆಲ್ಲ ತುಂಬಾ ಕಪ್ಪಾಗ್ಬಿಟ್ಟಿದೆ. ಏನ್ ಮಾತಾಡ್ತೀನಿ ಒಂದೊಂದ್ಸಲ ನನಗೆ ಗೊತ್ತಾಗಲ್ಲ. ನಮ್ಮನ್ನ ಶಿಫ್ಟ್ ಮಾಡ್ಕೊಂತೀನಿ. ಸರಿ ಆಯ್ತು, ಕಣ್ಣಲ್ಲಿ ನಿಮ್ಗೆ ನವೆ ಬರುತ್ತಾ, ಉರಿ ಬರುತ್ತಾ, ನೀರು ಬರುತ್ತಾ, ಏನು? ತುರ್ಕಿ ಬರುತ್ತೆ. ಆಮೇಲೆ ಕಣ್ಣು ತೋರಿಸ್ಲಿಕ್ಕೆ ಹೋದಾಗ ಪರೆ ಬಂದಿದೆ ಕಣ್ಣಿಗೆ ಅಂದ್ರು. ಮಂಜು ಆಗ್ತದೆ ಒಂದೊಂದ್ಸಲ. ಓಕೆ, ಈಗ ನಿಮ್ಗೆ ಒಂದು ವಿಚಾರ ಹೇಳ್ತೀನಿ ಹೇಳಿ. ನೋಡಮ್ಮ, ಇಲ್ಲಿ ಕಣ್ಣಿನ ಭಾಗವನ್ನ ಗುರುತಿಸ್ತೇನೆ. ನಿಜವಾಗ್ಲೂ ಇವರಿಗೆ ಚಂಡಿ ಏನೋ ಇವ್ರ ಮೇಲಿದೆ ಅಂತಾನೋ, ಏನೋ ಬಂದೈತೆ ಅಂತಲೋ ಏನೋ ಒಂದು ಮಾಡಿ ಒಂದು ಪ್ರತಿಷ್ಠಾಪನೆ ಮಾಡಿದ್ರು. ಇವರಿರೋ ಸಮಸ್ಯೆ ಮೆದುಳಲ್ಲಿ. ಇವರ ಮೆದುಳಲ್ಲಿರೋ ಸಮಸ್ಯೆನ ದೇವ್ರ ಮೇಲೆ ಹಾಕ್ಬಿಟ್ಟು ದೇವ್ರ ಕೂರಿಸ್ಬಿಟ್ರು. ಎಷ್ಟು ಮಟ್ಟಿಗೆ ಸರಿ ಅಮ್ಮ ಇದು? ಅಂದರೆ ಈ ಥರದ ಬುದ್ಧಿವಂತರುಗಳೇ, ಈ ಥರ ಪಂಡಿತರುಗಳೇ ನಮ್ಮ ದೇಶದೆಲ್ಲ ತುಂಬಿರೋದು. ಈಕೆಯ ಮೆದುಳಿಗೂ ಈಕೆಯ ಕಣ್ಣಿಗೂ ಇರುವಂಥ ನಿಕಟವಾದ ಸಂಬಂಧವನ್ನು ತಿಳ್ಕೊಂಡಿದ್ದಿದ್ರೆ, ಈ ಮಗುವಾಗಿ ಹುಟ್ಟಿದ್ದ ಇವರ ತಂದೆ ತಾಯಿ ತಿಳ್ಕೊಂಡಿದ್ದಿದ್ರೆ ಆಗಿಲ್ಲ. ಯಾಕೆ ಅಂದರೆ ಆರಿದ್ರಾ ನಕ್ಷತ್ರದ ಮೂಲ ಫೌಂಡೇಶನ್ ಏನು? ಕುತ್ತಿಗೆ ಭಾಗ ಡಮಾರ್. ಅಂದರೆ ಡಮಾರ್ ಅಂದರೆ ಏನು ಅಂತ ಅನ್ಕೊಬೇಡಿ ದಯವಿಟ್ಟು. ಕುತ್ತಿಗೆ ಮೇಲೆ ಇರೋದು ಎಲ್ಲ, ತಲೆಯಲ್ಲೇ ಇರ್ತಕ್ಕಂಥದ್ದು ಕಣ್ಣು, ಕಿವಿ, ಗಂಟ್ಲು, ಮೂಗು. ಇದು ಆರಿದ್ರಾ ನಕ್ಷತ್ರದ ಗುರುತು. ಇದು ಯಾವುದೂ ಚೆನ್ನಾಗಿರಲ್ಲ. ಇಲ್ಲ ಕಣ್ಣು ಸಮಸ್ಯೆ, ಇಲ್ಲ ಮೂಗಿನಲ್ಲಿ ಸಮಸ್ಯೆ, ಇಲ್ಲ ಗಂಟ್ಲಲ್ಲಿ ಸಮಸ್ಯೆ, ಇಲ್ಲ ಕಿವಿಯಲ್ಲಿ ಸಮಸ್ಯೆ. ಇದಕ್ಕೆ ಇಂಗ್ಲೀಷಲ್ಲಿ ಬೇಕಾದಷ್ಟು ಮೆಥಡ್ಸ್ ಕೊಡ್ತಾರೆ. ಈ ಥರ ರೋಗ ಬಂದಿದೆ, ಈ ಥರ ರೋಗ ಬರುತ್ತೆ, ಇದರಿಂದ ಈ ರೋಗ ಬರುತ್ತೆ ಅಂತ. ಬಟ್ ನಾನು ಹೇಳ್ತೀನಿ, ರೋಗ ಬರುತ್ತೆ ಅಲ್ಲಾರಿಯಲ್ಲಿ ಮೆದುಳಿಗೆ ಫೋಕಸ್ ಆಗಬೇಕಾಗಿರ್ತಕ್ಕಂಥ ನೆಮ್ಮದಿ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಸಿಗಲಿಕ್ಕಿಲ್ಲ. ನೆಮ್ಮದಿ ಇಲ್ಲ, ನಿದ್ದೆ ಬರಲಿಕ್ಕಿಲ್ಲ. ನಿದ್ದೆ ಯಾವಾಗ ಬರಲ್ವೋ ಅವ್ರ ಮನಸ್ಸು ಸ್ಥೀಮಿತವಾಗಿರಲ್ಲ. ಎಲ್ಲಿ ಯಾರಿಗೆ ರೇಗ್ತಾರೋ, ಎಲ್ಲಿ ಯಾರು ಹಿಂಸೆ ಕೊಡ್ತಾರೋ, ಯಾರು ಟಾರ್ಚರ್ ಮಾಡ್ಕೋತಾರೋ, ಈ ಒಂದು ಪರಿಸ್ಥಿತಿಯಲ್ಲಿ ಮಗುವನ್ನು ತಂದಿದ್ದಾರೆ. ಈ ಅಮ್ಮ ಹುಟ್ಟಿದ್ದೆ ಕ್ಲೀನ್ ಮಾಡ್ಕೊಂಡಿಲ್ಲ, ನಕ್ಷತ್ರ ಏನು ಅಂತ ತಿಳ್ಕೊಳ್ಳಿಲ್ಲ. ಯಾಕೆನೋ ಅವ್ರ ಅಪ್ಪ ಅಮ್ಮನ ಪುರ್ಸತ್ತಿರಲಿಲ್ಲ, ಇವ್ರು ಮದುವೆ ಮಾಡ್ಕೊಳ್ಳೋ ಇವ್ರಿಗೆ ಪುರ್ಸತ್ತಿರಲಿಲ್ಲ. ಈ ಕರ್ಮದಲ್ಲಿ ಆ ಮಗು ತಂದರು. ಆ ಮಗು ಜೀವನನೂ ಇನ್ನಷ್ಟು ಹೇಳೋಂಗಿಲ್ಲ. ಇದು ಶಾಪದಲ್ಲೇ ಇವರು ಒಂದು ದಿನ ಪ್ರಾಣ ಬಿಡಬೇಕಷ್ಟೇ. ಇವ್ರಿಗೂ ಒಳ್ಳೇದಾಗಿಲ್ಲ, ಒಳ್ಳೆ ಸಮಾಜಕ್ಕೆ ಒಳ್ಳೆ ಮಗು ತರಲಿಲ್ಲ. ಯಾವ ಪುರುಷಾರ್ಥಕ್ಕೆ ಬೇಕಮ್ಮ ಮದುವೆ ಮಗು? ಈ ವಿಚಾರಕ್ಕೆ ಏನು ಹೇಳ್ತೀಯಾ? ಯಾವ ಪುರುಷಾರ್ಥಕ್ಕೆ ಬೇಕಾಗತ್ತೆ ಮದುವೆ? ಏನಕ್ಕೆ ಬೇಕು ಮಗು? ಯಾರು ಹೇಳೋರು, ಯಾರು ಕೇಳೋರು? ಯಾರೂ ಇಲ್ಲ. ಹೇಳೋರು ಮೊದಲೇ ಇಲ್ಲ, ಕೇಳೋಕ್ಕೆ ಸಮಯ ಇಲ್ಲ. ಯಾಕ್ರಿ ಇಷ್ಟು ಹಿಂಸೆ ಪಟ್ಟು ಸುಮ್ಮನೆ ಅಳ್ತೀಯಲ್ಲ ತಾಯಿ? ಏನು ಸುಖ ಅಳೋದು? ತಲೆ ಕೆಚ್ಕೋ ಗೋಡೆಗೆ, ಏನು ಪ್ರಯೋಜನ? ಮೊದಲು ಅಳೋದನ್ನು ಮೊದಲು ನಿಲ್ಲಿಸ್ಬೇಕು ಹೆಂಗಸು. ನಾನೇನು ತಪ್ಪು ಮಾಡಿದ್ದೀನಿ, ನಾನೆಂಥ ಸೋಮಾರಿ, ಇದನ್ನು ಫಸ್ಟು ಡಿಸೈಡ್ ಮಾಡಿ. ನೀನು ಗಂಡನ ಮೇಲೂ ಹಾಕ್ಬೇಡ, ತಂದೆ ತಾಯಿ ಮೇಲೂ ಹಾಕ್ಬೇಡ, ಪುರೋಹಿತರ ಮೇಲೂ ಹಾಕಬೇಡ. ನಾನು ಏನು ಮಾಡಬೇಕಿತ್ತು? ಮಲಗಕ್ಕೆ ನಿದ್ದೆ ಬರಲಿಲ್ಲ ಅಂದರೆ ಅಮ್ಮ ಎಷ್ಟು ಸರಳವಾದ ವಿಚಾರ ಅಲ್ಲ? ಯಾಕೆ ನೀನು ತಿಳ್ಕೊಳ್ಳಿಲ್ಲ? ನನಗೆ ಯಾಕೆ ನಿದ್ದೆ ಬರ್ತಾರೆ ಅಂತ ಯಾಕೆ ತಿಳ್ಕೊಳ್ಳಿಲ್ಲ ನೀನು? ಹೌದು, ಯಾಕೆ ತಿಳ್ಕೊಳ್ಳಿಲ್ಲಮ್ಮ? ತಪ್ಪಾಯ್ತು. ಎಲ್ಲೂ ನನಗೇನು ಕಲಿದಿದ್ದವಳು. ನಾನು 10ನೇ ಕ್ಲಾಸ್ ಕಲ್ತಿದ್ದೀನಿ, ಹಳ್ಳಿಲಿ ಬೆಳೆದವಳು. ಅಮ್ಮ ಹಳ್ಳಿಲಿರಲಿ ಡಿಲ್ಲಿಲಿರಲಿ ಎಲ್ಲ ಇಂಥ ಪುರೋಹಿತರುಗಳೇ ಇರೋದು, ಇಂಥ ಪಂಡಿತರುಗಳೇ ಇರೋದು. ಇಲ್ಲೇನು ಬೆಂಗಳೂರಲ್ಲಿ ಏನು ದೊಡ್ಡ ಎಕ್ಸ್ಪರ್ಟ್ ಇಲ್ಲ, ಇಲ್ಲೂ ಅಂಥವರೇ ಇರೋದು. ಡೆಲ್ಲಿಗೆ ಹೋದ್ರು ಅಂಥವರೇ ಇರೋದು. ಯಾಕೆಂದರೆ ಕಲ್ತಿರೋದು ಅಷ್ಟೇ, ಹೇಳೋದು ಅಷ್ಟೇ. ಸರಿ ಆದರೆ ಸರಿ ಹೋಗಲಿ, ಸರಿ ಹೋಗಿಲ್ಲ ಬೇಡ. ಈ ಥರ ತಾತ್ಸಾರವಾದಾಗಿರ್ತಕ್ಕಂಥ ವಿದ್ಯೆಯನ್ನು ನಮ್ಮ ದೇಶದಲ್ಲಿ ತುಂಬಿಕೊಂಡಿದ್ದಾರೆ. ಏನು ಮಾಡೋಣ?
ಇವರಿಗೆಲ್ಲ ಯಾರು ಬುದ್ಧಿ ಹೇಳೋಕ್ಕಾಗಲ್ಲ, ಅವರೇ ತಿಳ್ಕೊಂಡ್ರೆ ಮಾತ್ರ ಬುದ್ಧಿ ಬರಬಹುದು. ಕಾರಣ ಏನಂದರೆ ಜನ ನಂಬಲ್ಲ ಅಂತ ಕೆಲವರು, ಜನ ದುಡ್ಡು ಕೊಡಲ್ಲ ಅಂತ ಕೆಲವರು, ನಮ್ಗೆ ಏನಾಗಬೇಕು ನಮ್ಗೆ ದುಡ್ಡು ಬರಬೇಕು ಅಂತ ಕೆಲವರು, ಈ ರೀತಿಯಾದ ವಿಧ ವಿಧವಾಗಿರ್ತಕ್ಕಂಥ ಪಾಂಡಿತ್ಯವುಳ್ಳವರು ನಮ್ಮ ದೇಶ ತುಂಬಿರುವ ಕಾರಣ ಜನಗಳಿಗೆ ನೆಮ್ಮದಿ ಆರೋಗ್ಯವನ್ನು ಕೊಡ್ತಕ್ಕಂತಹ ಯಾವರಾರು ಒಬ್ಬ ವ್ಯಕ್ತಿ ಯಾರು ಹುಟ್ಟಲಿಲ್ವಲ್ಲ ಅಂತ ಬೇಜಾರಾಗತ್ತೆ. ಅದು ತಪ್ಪು ಜನಗಳದ ಹೇಳೋರ್ದ ನಾನಿನ್ನೂ ಗೊತ್ತು ಮಾಡೋಕ್ಕಾಗಿಲ್ಲ. ನೀನು ಫಸ್ಟ್ ಏನು ಮಾಡಬೇಕಂದ್ರೆ ಯಾವ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ಯೋ, ಏನು ಮಾಡಿಸ್ತೆ ಅಂತ ಅಂದ್ಕೊಂಡಿದ್ಯೋ, ಯಾರು ಏನು ಹೇಳಿದ್ರೋ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ನೀನು ಮಾಡಬೇಕು, ನಾನು ಆರಿದ್ರಾ ನಕ್ಷತ್ರಕ್ಕೆ ಹುಟ್ಟಿದ ಮೇಲೆ ನನ್ನ ಉಸಿರಾಟ ಚೆನ್ನಾಗಿದೆಯಾ, ನಂಬರ್ 1. ಮನಸ್ಸು ನೆಮ್ಮದಿ ಇದೆಯಾ, ಇಲ್ಲ. ಕಣ್ಣಲ್ಲಿ ಯಾವಾಗ ಸಮಸ್ಯೆ ಬಂತು ಅಂದರೆ ತಿಳ್ಕೋಬೇಕು ನೀವು, ಜೀವನ ಪರ್ಯಂತ ನಿಮಗೆ ಹುಟ್ಟಿರೋ ಮಗುನೂ ಕೂಡ ಶಾಂತವಾಗಿರಲ್ಲ, ನೆಮ್ಮದಿಯಾಗಿರಲ್ಲ, ಆರೋಗ್ಯವಾಗಿರಲ್ಲ. ಏನು ಹೇಳ್ತೀಯ ತಾಯಿ? ಹೌದು, ಇಲ್ಲ ಅವನು ಆರೋಗ್ಯವೇ ಇಲ್ಲ ಅವನಿಗೆ. ಅದಕ್ಕೆ ಇವಾಗ ಏನು ಮಾಡ್ಬೇಕು ನೀನು? ಏನು ಮಾಡ್ಬೇಕು ಇವಾಗ ಹೇಳು ನೋಡೋಣ, ಏನು ಮಾಡ್ಬೇಕು ಇವಾಗ? ನಾನು ಏನು ಮಾಡಬೇಕು ಸ್ವಾಮಿ? ಅಷ್ಟು ಹೇಳಿದ್ರು ಆಗಲ್ಲ. ಸಾಯಂಕಾಲ 5 ಗಂಟೆವರೆಗೆ ಹೇಳಿದ್ರು ನೀವು ಇದಿಷ್ಟೇ ಕತೆ. ನಾನು ತಿಳ್ಕೊಬೇಕು ಗುರುಗಳೇ, ತಿಳ್ಕೊಳಕ್ಕೆ ರೆಡಿ ಇದ್ದೀನಿ. ನನ್ನ ಮಗನ ಬಗ್ಗೆನೂ ತಿಳ್ಕೊತೀನಿ, ನನ್ನ ಬಗ್ಗೆನೂ ತಿಳ್ಕೊತೀನಿ. ಏನು ಮಾಡ್ದೋ ಅದು ಮುಖ್ಯ ಅಲ್ಲ. ಈ ಭೂಮಿಗೆ ನಾನು ಬಂದ ಕಾರಣ ಏನು, ಏನಕ್ಕಾಗಿ ಬಂದೆ, ಈ ಸತ್ಯ ತಿಳ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ರಾಯಚೂರಿನಿಂದ ಪ್ರಿಯಾಂಕಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಿಯಾಂಕಾ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಕ್ಕಳ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ನಕ್ಷತ್ರ ಯಾವುದು ತಿಳಿಸಿ? ನನ್ನ ಮಗಳದು ಮತ್ತೆ ಮಗಂದು ಬಗ್ಗೆ ಕೇಳಬೇಕಾಗಿತ್ತು. ಮಗಳ ನಕ್ಷತ್ರ ಪುಷ್ಯ ನಕ್ಷತ್ರ, ಕೃಷ್ಣ ಪಕ್ಷ, ದ್ವಿತೀಯ ತಿಥಿ. ಮಗಂದು ಉತ್ತರ ಭಾದ್ರ ನಕ್ಷತ್ರ, ಪ್ರಥಮ ತಿಥಿ, ಶುಕ್ಲ ಪಕ್ಷ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಹಲೋ. ಪ್ರಶ್ನೆ ಏನು ಅಂತ ಹೇಳಿ. ಹರಿ ಓಂ ಗುರುಜಿ. ನಾರಾಯಣ, ಈಗ ಇದೆಲ್ಲ ತಿಳ್ಕೊಳ್ಳೋಕ್ಕೆ ಅಂತ ಇತ್ತೀಚೆಗೆ ಗೊತ್ತಾಯ್ತಾ, ಮೊದಲೇ ಗೊತ್ತಿತ್ತಮ್ಮ ನಿಂಗೆ? ಇಲ್ಲ ಸರ್, ನಾನು ಇತ್ತೀಚೆಗೆ ಗೊತ್ತಾಗಿದೆ. ಮೊನ್ನೆ ತಾನೇ ನನ್ನ ಮಗ 5 ತಿಂಗಳ ಡೆಲಿವರಿ ಆಗಿದೆ ಸರ್ ನಂದು. ಅಂದ್ರೆ ಈ ನಕ್ಷತ್ರದಲ್ಲಿ ಯಾಕೆ ಹುಟ್ತಾರೆ, ಮನಸ್ಥಿತಿ ಹೇಗಿರುತ್ತೆ ಇದು ನೋಡಿದಾಗಿಂದ ಇವಾಗ ತಿಳ್ಕೊಬೇಕು ಅಂತ. ಅಲ್ಲ, ಟಿವಿ ನೋಡಿದ್ಮೇಲೆ ಬಂತಾ ಇದೆಲ್ಲ ಬುದ್ಧಿ? ಹಾ ಸರ್. ಓಕೆ, ಏನು ಓದಿದ್ಯಮ್ಮ? ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 6 ವರ್ಷ ಆಯ್ತು. ಮಗಳಿಗೆ ವಯಸ್ಸೆಷ್ಟು? ಮಗಳಿಗೆ 3.5 ವರ್ಷ. ಏನು ಹೆಸರಿಟ್ಟಿದ್ದೀರಾ? ಧನ್ಯ ಅಂತ ಹೆಸರಿಟ್ಟಿದ್ದೀನಿ ಸರ್. ಮಗನಿಗೆ ಜಗನ್ನಾಥ ಅಂತ ಹೆಸರಿಟ್ಟಿದ್ದೀನಿ. ಓಕೆ, ಜಗನ್ನಾಥ ಅಂದ್ರೆ ಏನು ಅರ್ಥ? ಅಂದ್ರೆ ದೇವರ ಹೆಸರು ಇರಲಿ ಅಂತ. ಅಲ್ಲ, ಮನುಷ್ಯ ದೇವರಾಗಕ್ಕಾಗತ್ತಾ? ಅದೇ ಎಲ್ಲ ಕಣಕಣದಲ್ಲೂ ದೇವರಿದ್ದಾನಲ್ಲ ಸರ್. ಎಂತ ಅದ್ಭುತವಾದ ಎಜುಕೇಶನ್ ಅಮ್ಮ. ಕಣಕಣದಲ್ಲೂ ಇದ್ದಾನೆ ದೇವ್ರು, ಸರಿ. ಆದರೆ ಹಾಗಿರ್ಬೇಕಾದ್ರೆ ನಮ್ಮ ಕಷ್ಟ ಯಾಕೆ ಬಂದಿದೆ ಹಂಗಾದ್ರೆ? ಕಣಕಣದಲ್ಲೂ ದೇವರಿದ್ದಾನೆ, ಸರಿ. ನಮಗೆ ಕಷ್ಟ ಯಾಕೆ ಬಂತಾಗಾದ್ರೆ? ದೇವರ ಕಾಣ್ಬೇಕಂತ ಇಟ್ಟಿದ್ದೀನಿ ಸರ್. ಏನಕ್ಕೆ? ದೇವರನ್ನ ಕಾಣ್ಬೇಕು ಅಂತ ಇಟ್ಟಿದ್ದೀನಿ. ಇಲ್ಲಿ ಏನಾಗಿದೆ ಅಂದರೆ, ರಾಮ ಅಂತ ಇರ್ತಾನೆ, ಅವನು ರಾವಣನ ಥರ ಇರ್ತಾನೆ. ಏನಮ್ಮ, ಹೆಸರು ಇಡ್ಬೇಕಾದ್ರೆ ಅರ್ಥ ಇರಬೇಕಲ್ವಾ? ಯಾವ ಕಾರಣಕ್ಕೂ ಯಾರು ನಮ್ಮ ದೇಶದ ದೊಡ್ಡ ತಪ್ಪು ಮಾಡ್ತಾ ಇರೋದೇನೆಂದರೆ, ದೇಹಕ್ಕೋಸ್ಕರ ಮಾಂಸದ ಮುದ್ದೆಗೆ ಹೆಸರಿಡ್ತಾ ಇದ್ದಾರೆ ಹೊರತು ಮನಸ್ಸಿಗೆ ಹೆಸರಿಡಬೇಕು ಅನ್ನೋ ಪ್ರಜ್ಞೆನೇ ಇಲ್ಲ ಯಾರಿಗೂ. ಒಬ್ಬ ಮಾಮೂಲಿ ಒಂದು ಮನುಷ್ಯ ಭಗವಂತ ಆಗ್ತಾನೆ ಅನ್ನೋ ಅಷ್ಟು ಮಟ್ಟಕ್ಕೆ ನಾವು ತಿಳ್ಕೊಂಡಿದ್ದೀವಿ ಅಂದರೆ ನಾವೆಂತಹ ಅಜ್ಞಾನತ್ವದಲ್ಲಿದ್ದೀವಿ. ಸಾಧ್ಯ ಇದೆಯೇನಮ್ಮ? ಹೆಸರಿಟ್ಟಿದ ತಕ್ಷಣ ದೇವರಾಗ್ಬಿಡ್ತಾನ? ಸಾಧ್ಯ ಇದೆಯಾ ಇದು? ಏನು ಅರ್ಥ ಇದೆ ಅಂತ ಮಾತಾಡ್ತೀರಾ? ಏನು ಪುರುಷಾರ್ಥಕ್ಕೆ ಓದಿದ್ರಿ ನೀವೆಲ್ಲ? ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ಮನುಷ್ಯನೇ ಆಗಿಲ್ಲ ಇನ್ನೂ. ದೇವರಂತ ಆಗಬೇಕು ಅಂತ ಹೆಂಗೆ ಇಟ್ಬಿಡ್ತೀರಿ? ಗೌರಿ ಅಂತ ಇರ್ತಾರೆ, ಲಕ್ಷ್ಮಿ ಅಂತ ಇಡ್ತಾರೆ, ಸಾವಿತ್ರಿ ಅಂತ ಇಡ್ತಾರೆ. 3 ಮದುವೆ ಆಗಿರುತ್ತೆ. ಹೆಂಗಿದೆ ಕತೆ ಇದು? ಸಾವಿತ್ರಿ 3 ಮದುವೆ ಆಗಿತ್ತಾ ಏನಮ್ಮ? ಸಾವಿತ್ರಿ ಅಂತ ಇಡ್ತಾರೆ, 3 ಮಾಡ್ಕೋತಾರೆ, 3 ಗ್ಯಾರಂಟಿ ಇಲ್ಲ. ಲಕ್ಷ್ಮಿ ಅಂತ ಇಡ್ತಾರೆ, ಕಾಸೇ ಇರಲ್ಲ ಅವ್ರ ಹತ್ರ, ಲಕ್ಷ್ಮಿ ಅಂತಾರೆ. ಹೆಸರಿಗೂ ಅವ್ರಿಟ್ಟಿರ್ತಕ್ಕಂಥದ್ದಕ್ಕೂ ಅವ್ರಿರ್ತಕ್ಕಂಥ ಸನ್ನಿವೇಶಕ್ಕೂ ಒಂದಕ್ಕೂ ಟ್ಯಾಲಿ ಆಗಲ್ಲ. ಯಾವತ್ತು ನಮ್ಮ ಜನ ಇದು ಬುದ್ಧಿ ಕಲಿತಾರೆ? ಒಂದು ಮಗುವಿಗೆ ಹೆಸರಿಡ್ತಕ್ಕಂಥ ಸತ್ಯ ಇನ್ನೂವರೆಗೂ ಗೊತ್ತಿಲ್ಲ ಅಂದರೆ ಯಾವ ಪುರುಷಾರ್ಥಕ್ರಿ ಇದು? ಯಾಕ್ರಿ ಹೆಸರಿಟ್ರಿ ಅಂದರೆ ಭಗವದ್ಗೀತೆ ಓದ್ದೆ ಅದಕ್ಕಿಟ್ಟೆ, ಇದು ಯಾಕ್ರಿ ಇಟ್ರಿ ವಿಷ್ಣು ಸಹಸ್ರನಾಮ ಹೇಳ್ತಿದ್ದೆ ಅದಕ್ಕಿಟ್ಟೆ, ಇದಕ್ಕೆ ಯಾವ್ದು ಇಟ್ರಿ ಲಲಿತ ಸಹಸ್ರನಾಮ ಇದಕ್ಕಿಟ್ಟೆ. ದೇವರಾಗಕ್ಕಾಗಲ್ಲ ರೀ, ದೇವರು ಅಂತ ಸಾಧ್ಯನೇ ಇಲ್ಲ. ಅದಂಗೆ ನೀವು ದೇವ್ರು ಮಾಡ್ಬಿಡ್ತೀರಾ ಮಕ್ಕಳನ್ನ? ಆಗತ್ತಾ ಇದು? ಏನಮ್ಮ, ಈ ರೂಪದಲ್ಲಿ ದೇವರನ್ನ ಹೆಸರು ನೆನಿಬೋದಲ್ವಾ ಅಂತ.
ಅಮ್ಮ ನೆನಿತೀಯ ಸರಿಯಮ್ಮ, ಅವನಿಂದ ಅಳ್ತೀಯಲ್ಲ ಕಷ್ಟಪಟ್ಟು, ಅವಾಗೇನು ಮಾಡ್ತೀಯಾ? ಅಳಲ್ಲ ಸರ್. ಅಲ್ಲ ಅವನಿಗೆ ಬೈತೀಯಾ ಇಲ್ವಾ ನೀನು ಅವಾಗ ಬೇಜಾರಾದಾಗ? ಹಾ ಮಗನಿಗೆ. ಯಾರಿಗೆ ಬೈತೀಯ ಅವಾಗ? ದೇವ್ರಿಗ ಮಗನಿಗ ಮಗಳಿಗ? ಮಕ್ಕಳಿಗೆ ಬೇಯಬೇಕಾಗುತ್ತೆ. ಅಲ್ಲ ನೀನು ದೇವ್ರ ಹೆಸರಿಟ್ಟ ಮೇಲೆ ದೇವ್ರು ಆಯ್ತು ಅಂತ ಒಪ್ಕೊಂಡಿದ್ಯಲ್ವಾ? ದೇವ್ರನ್ನ ಅಟ್ಲೀಸ್ಟ್ ಈ ರೂಪದಲ್ಲಾದ್ರೂ ನೆನ್ಸ್ಕೊಳ್ತೀವಿ ಅಂತ. ಓಕೆ, ನಿನ್ನ ಮಗಳಲ್ಲಿ ಇರ್ತಕ್ಕಂಥದ್ದು 3 ವರ್ಷ ಅಂತ ಹೇಳಿದೆ. ಆ ಮಗುಗೆ ಯಾವುದನ್ನ ಮೈನಸ್ ಆಗಿ ಕಂಡಿಡಿದೆಯಾ? ಆ ಮಗುನಲ್ಲಿ ಯಾವ್ದು ಮೈನಸ್ ಅಂತ ಗುರ್ಸಿದ್ಯಮ್ಮ? ಸ್ವಲ್ಪ ಹಠ ಜಾಸ್ತಿ ಅಂತ. 3 ವರ್ಷಕ್ಕೆ ಹಠ ಮಾಡಿದ್ರೆ ಮುಂದೆ ಆ ಮಗು ಮದುವೆ ಆಗುತ್ತಾ, ಕೆಲ್ಸಕ್ಕೆ ಹೋಗುತ್ತಾ, ಓದುತ್ತಾ, ನಿಮ್ಮ ಮಾತು ಕೇಳುತ್ತಾ ಅನ್ಸಲ್ವಾ? ತೀರಾ ಅಂತ ಹಠ ಏನಿಲ್ಲ. ಒಂದು ನಿಮಿಷ ಅಮ್ಮ, ಒಂದು ನಿಮಿಷ. ವಿಷ ಒಂದು ಡ್ರಾಪ್ ಹಾಕಿದ್ರು ವಿಷಾನೇ. ಒಂದು ಬಾಟ್ಲ್ ಪೂರ್ತಿ ಕುಡ್ದಿಲ್ಲ, ಒಂದೇ ಡ್ರಾಪ್ ಅಂದ್ರೆ ನಾನೇನು ಹೇಳಿ? ನಿನ್ನ ಮನಸ್ಸಿಗೀಗ ಮಗು ಹಠ ಬಂದಿದೆ ಅಂದರೆ ಏನಕ್ಕೆ ಅಂದರೆ ಕೃಷ್ಣ ಪಕ್ಷದಲ್ಲಿ ಮಗು ಹುಟ್ಟಿದೆ, ಹೌದಲ್ಲಮ್ಮ? ಆ ಮಗು ಊಟ ತಿಂತಕ್ಕಂಥದ್ದು ಕರೆಕ್ಟಾಗಿದೆ, ಆ ಮಗು ನಿದ್ದೆ ಮಾಡ್ತಕ್ಕಂಥ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ಸುತ್ತಾ ನಿಮಗೆ? ಅನ್ಸುತ್ತೆ ಸರ್. ಅಲ್ಲ, ಊಟ ಕರೆಕ್ಟ್ ಟೈಮ್ಗೆ ಚೇಷ್ಟೆ ಮಾಡದೆ ಊಟ ಮಾಡ್ತಾಳೆ, ಗಾಂಭೀರ್ಯವಾಗಿ ಊಟ ಮಾಡ್ತಾಳೆ, ಮಾಡೋದನ್ನು ತಿಂತಾಳೆ ಚೆನ್ನಾಗಿ ಪ್ರೀತಿಯಿಂದ ಅಂತಾಳ, ಕಷ್ಟಪಟ್ಟು ತಿಂತಾಳೆ. ಪ್ರೀತಿಯಿಂದನೇ ಎಲ್ಲ ಸಾಯಂಕಾಲ ಬೇಗನೆ ಊಟ ಮಾಡಿ ಮಲಗ್ತಾಳೆ, ಬೆಳಗ್ಗೆನೂ ಬೇಗನೆ ಇದ್ದಾಳೆ. ಏನು ಹೆಸರಿಟ್ಟಿದ್ಯಮ್ಮ? ಧನ್ಯ. ಭವ್ಯ? ಧನ್ಯ ಧನ್ಯ ಸರ್. ಧನ್ಯ. ಯಾವ ನಕ್ಷತ್ರ ಅದು? ಪುಷ್ಯ ನಕ್ಷತ್ರ, ಓಕೆ. ದ್ವಿತೀಯ ತಿಥಿ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ನಾವು ಇವಾಗ ತವ್ರ ಮನೆಯಲ್ಲಿ ರೆಂಟದ್ದು ಸರ್ ಇರೋದು. ಓಕೆ. ಗಂಡನ ಮನೆ. ಈಗ ನೀನು ಒಂದು ವಿಷಯ ತಿಳ್ಕೊ, ಒಂದು ಮಗು ಅಂತ ಹುಟ್ಟತಕ್ಕಂಥ ವಿಚಾರದಲ್ಲಿ ತಂದೆ ತಾಯಿಯ ಪೂರ್ಣವಾಗಿರ್ತಕ್ಕಂಥ ಅನಾರೋಗ್ಯ, ಆರೋಗ್ಯ ಎರಡರಲ್ಲಿ ಯಾವುದಾದ್ರೂ ಮಗುವಿನಲ್ಲಿ ಬಂದಿರುತ್ತೆ ಅಂತ ಒಪ್ಕೊಂಡಿದ್ಯಾ? ಗೊತ್ತಾಗಿದೆಯಾ ಇಲ್ವಾ ನಿಮಗೆ? ಇಲ್ಲ, ಬಂದಿರುತ್ತೆ ಸರ್. ಅದು ಬಂದಿರುತ್ತಲ್ಲ, ಬಂದಿರುತ್ತೆ. ಹಾಗಿದ್ದ ಮೇಲೆ ನಿನ್ನ ಮಗಳ ಬಗ್ಗೆ ತಿಳ್ಕೊಳ್ಳದೆ ಇನ್ನೊಂದು ಮಗು ಮಾಡ್ಕೊಂಡಿದ್ದ ಉದ್ದೇಶ ಏನು? ಉತ್ತರಾಭಾದ್ರಕ್ಕೆ ಮಗು ಬಂತು. ಆ ಮಗು ಮಲ್ಕೊಳ್ತಕ್ಕಂಥ ಕುತ್ತಿಗೆ ಭಾಗ, ಬೆನ್ನಿನ ಭಾಗ, ಕಾಲಿನ ಭಾಗ ಸ್ವಲ್ಪ ಗಮನಿಸು. ತೊಟ್ಲಲ್ಲೇ ಮಲಗಿಸು ನಿನ್ನ ಮಗುನ. ಸ್ವಲ್ಪ ಮಗುನ ಅಮ್ಮ ಸ್ಟ್ರೈಟ್ ಆಗಿ ಮಲಗ್ತಾಳೆ. ಅಲ್ಲಮ್ಮ, ಕುತ್ತಿಗೆ ಭಾಗ ನೇರಕ್ಕಿರತ್ತಾ ಮಗು ಮಲಗಿದ್ದಾಗ? ಸ್ವಲ್ಪ ಗಮನಿಸು ನಿದ್ದೆ ಬಂದಾಗ. ಗಮನಿಸಿದ್ಯಾ? ಗಮನಿಸಿದ್ದೀನಿ ಸರ್. ತೊಟ್ಲಲ್ಲಿರುವಾಗ ಸ್ಟ್ರೈಟ್ ಅಲ್ಲೇ ಇರ್ತಾಳೆ, ಕೆಳಗಡೆ ಏನಾದ್ರೂ ಮಲಗಿದಾಗ ಬಾಗಿರ್ತಾಳೆ. ಈಗ ಅದು ಸರಿ ಅಂತೀಯಾ, ನೀನು ವೈಜ್ಞಾನಿಕ ಪ್ರಕಾರವಾಗಿ ತಪ್ಪು ಅಂತೀಯಾ? ಸ್ಟ್ರೈಟ್ ಆಗಿರೋದೇ ಕರೆಕ್ಟ್ ಅಂತ. ಈಗ ಸ್ಟ್ರೈಟ್ ಆಗಲ್ವಲ್ಲ ಮಗು, ಏನು ಗೊತ್ತಾಗತ್ತೆ ಪಾಪ ಅದಕ್ಕೆ, ಅಲ್ವಾ? ಇದಕ್ಕೆ ಏನು ಅಂತಂದರೆ ಆ ಮಗುವಿನ ಹೊಟ್ಟೆ ಭಾಗವನ್ನು ಮುಟ್ಟು ನೋಡು, ಎಷ್ಟು ಸ್ವಲ್ಪ ಹಾರ್ಡ್ ಆಗಿದೆ ಸ್ವಲ್ಪ ಗಮನಿಸು. ಸ್ಮೂತಾಗಿ ಹಳ್ಳೆ ಬತ್ತಿ ಥರ ಇರಬೇಕು ಮಗುವಿನ ಕೆಳಭಾಗದ ಹೊಟ್ಟೆ. ಇಲ್ಲ ನೋಡೋದು ಸ್ವಲ್ಪ ಮೃದು ಕಮ್ಮಿ ಇದೆ. ಅಲ್ಲ, ನಾನು ಹೇಳೋದು ಕೂವನ್ ಬೇಡ, ಗಮನಿಸಿ ನೋಡು, ಗೊತ್ತಾಗತ್ತೆ. ಅಲ್ಲ, ಯಾವಾಗಾದ್ರೂ ನೋಡಮ್ಮ, ಗೊತ್ತಾಗತ್ತೆ. ತಾಯಿಯಾದವರು ಮಕ್ಕಳನ್ನು ಗಮನಿಸಬೇಕು. ದೇಹ ಭಾಗದನ್ನು ಯಾವ್ಯಾವ ಭಾಗ ಯಾವ್ಯಾವ ರೀತಿ ಇರುತ್ತೆ, ಮಲಗೋದು ಯಾವ ರೀತಿ, ಇದು ಗಮನಿಸಲಿ ಅಂದ್ರೆ ಮಗುನ ಸರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಉತ್ತರಾಭಾದ್ರ ನಕ್ಷತ್ರ ಕೇಳಿಸ್ಕೊ. ಉತ್ತರಾಭಾದ್ರ ನಕ್ಷತ್ರ, ಪುಷ್ಯ ನಕ್ಷತ್ರ, ಇದೆಲ್ಲ ಹಿರಿಯರಿಗೆ ನೀವು ನಿಮ್ಮ ತಂದೆ ಮನೆಯಲ್ಲೂ ಏನೂ ಮಾಡ್ತಾ ಇಲ್ಲ, ನಿಮ್ಮ ಗಂಡನ ಮನೆಯಲ್ಲೂ ಏನೂ ಮಾಡ್ತಾ ಇಲ್ಲ, ದೇವ್ರಿಗೂ ಪೂಜೆ, ಸತ್ತವ್ರಿಗೂ ಪೂಜೆ ಮಾಡ್ತಾ ಇದ್ದೀರಾ, ಹೌದಲ್ವಾ? ಹಾಂ ಸರ್, ಮಾಡ್ತೀವಿ. ಸರಿನಾ? ಇದು ಸತ್ತವ್ರಿಗೆ ಮಾಡಬೇಕಾಗಿರೋದೇನು? ಶ್ರಾದ್ದ. ನೀವು ಮಾಡ್ತಾ ಇರೋದೇನು? ಪೂಜೆ. ಸರಿನಾ? ಇದು ಸ್ವಲ್ಪ ಯೋಚನೆ ಮಾಡು. ಇಷ್ಟು ವ್ಯತ್ಯಾಸ ಗೊತ್ತಿಲ್ಲ ಅಂದರೆ ಮದುವೆ ಯಾಕೆ, ಮಕ್ಕಳು ಯಾಕೆ, ನೆಮ್ಮದಿ ಎಲ್ಲಿ ಬರುತ್ತೆ, ಆರೋಗ್ಯ ಎಲ್ಲಿ ಬರುತ್ತೆ, ಸ್ವಲ್ಪ ಯೋಚನೆ ಮಾಡಮ್ಮ. ಓದಿದ್ರು ಕೆಲಸ ಸಿಕ್ಕಲ್ಲ, ಮದುವೆ ಮಾಡ್ಕೊಳಕ್ಕೋರು ಒಳ್ಳೆ ಸಂಬಂಧ ಸಿಕ್ಕಲ್ಲ, ಮನೆ ಕಟ್ಟೋಣ ಅಂದರೆ ಸೈಟ್ ಸಿಕ್ಕಲ್ಲ, ಸೈಟ್ ಸಿಕ್ಕಿದ್ರು ಕಟ್ಟೋಕ್ಕಾಗಲ್ಲ. ಈ ಸಮಸ್ಯೆ ಎಲ್ಲ ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ ಗೊತ್ತಿಲ್ಲದೆ ಅಂತ ಸತ್ಯವನ್ನು ನೀವು ಯಾವಾಗ ತಿಳ್ಕೊತೀರಾ, ನಿಮ್ಮ ಮಕ್ಕಳು ಸೇಫ್. ಒಂದು ಮಗು, ನೀನು ಓದಿರೋ ಹೆಂಗಸು ಅಮ್ಮ, ಒಂದು ಮಗು ಹುಟ್ಟಿದರೆ ಅದರ ಸತ್ಯವನ್ನು ತಿಳ್ಕೊಳ್ಳದೆ ನಕ್ಷತ್ರಕ್ಕೆ ಏನು ಮಾಡಬೇಕಿತ್ತು, ಆ ಮಗುವಿನ ಆರೋಗ್ಯ ಹೇಗಿರುತ್ತೆ, ಇದೆಲ್ಲ ಕ್ಲೀನ್ ಮಾಡದೆ ಒಂದು ಮಗುವಿಗೆ ಇನ್ನೊಂದು ಮಗುಗೆ 3 ರಿಂದ 4 ವರ್ಷ ಅಂತರ ಇರಬೇಕು. ನಾವು ಲೈನ್ಗೆ 2 ವರ್ಷಕ್ಕೆ ಒಂದೊಂದು ಮಗು ಮಾಡ್ಕೊಂಬಿಟ್ಟಿದ್ದು, ಮೊದಲನೇದು ದೊಡ್ಡದು, ಮೂರನೇದು ಅಂದರೆ ಕಥೆ ಏನೋ, ಹಂಗಾಗಬಾರ್ದು.
ಇದನ್ನೆಲ್ಲ ದಯವಿಟ್ಟು ನಿನ್ನ ಮೂಲಕ ಅಮ್ಮ 3 ವರ್ಷ ಅಂತರ ಇದೆ ಸರ್ ಇವರು. ಅಂತರ ಇದೆ, ತಿಳ್ಕೊಂಡಿಲ್ವಲ್ಲ, ಕ್ಲೀನ್ ಮಾಡಿಲ್ವಲ್ಲ ಮಗುನ. ಪುಷ್ಯ ನಕ್ಷತ್ರಕ್ಕೆ ಹೊಟ್ಟೆ ಕ್ಲೀನ್ ಆಗಬೇಕು, ಆಗಿಲ್ಲ. ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಹಿಡ್ಕೊಂಡಂಗೆ ಆಗುತ್ತೆ, ಹೊಟ್ಟೆ ಹಿಡ್ಕೊತಾ ಇರುತ್ತೆ. ಈಗ ಹುಡುಗಿ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ದೆ ಹಠ ಮಾಡದೆ ಏನು ಮಾಡುತ್ತೆ, ಆ ಮಗುಗೆ ಹೊಟ್ಟೆ ಈ ಥರ ಆಗ್ತದೆ ನಿನಗೆ ಗೊತ್ತಾ? ಇಲ್ಲ. ಆ ಮಗುಗೆ ಹೇಳಕ್ ಗೊತ್ತಾ? ಇಲ್ಲ. ಮತ್ತೆ ಹೆಂಗ್ರಿ ಮಗು ಬೆಳೆಸ್ತೀರಾ? ಯೋಚನೆ ಮಾಡಿ. ಅರ್ಥ ಆಯ್ತಮ್ಮ? ಬೇಜಾರಾಯ್ತಾ? ಅರ್ಥ ಆಯ್ತು ಸರ್ ನನಗೆ. ದಯವಿಟ್ಟು ನೀವು ಕುಂಡಲಿ ಜಾತಕ ಬರ್ಸೋದಕ್ಕಿಂತ ಫಸ್ಟು ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಕುಂಡಲಿ ಜಾತಕ ಬರ್ಸೋದಕ್ಕಿಂತ ಫಸ್ಟು ಮಗುವಿನ ಆರೋಗ್ಯ ಸ್ಥಿತಿಯನ್ನು ಗುರುತಿಸೋರ ಕೈಲಿ ಮಾತ್ರ ತಿಳಿಬೇಕು. ಈ ಮಗು ಈಗ ಇಷ್ಟು ವಯಸ್ಸಿಗೆ ಈ ಮಗುವಿನಲ್ಲಿ ದೇಹದಲ್ಲಿ ಯಾವ ಭಾಗದಲ್ಲಿ ಏನು ಸಮಸ್ಯೆಗಳಿದೆ, ಅದನ್ನು ಹೇಗೆ ರಿಪೇರಿ ಮಾಡಬೇಕು, ಊಟದಲ್ಲಿ ಇನ್ನೇನು ರಿಪೇರಿ ಅಂದರೆ ಏನೂ ಅಲ್ಲ, ಊಟದ ಮೂಲಕ ಆ ಮಗುವನ್ನು ಹೇಗೆ ಪರಿವರ್ತನೆ ಮಾಡಬೇಕು, ಈ ಸತ್ಯಾಂಶವನ್ನು ತಿಳ್ಕೊಳ್ಳಮ್ಮ. ನೀನು ಓದಿದ್ದಕ್ಕೂ ಸಾರ್ಥಕ, ಮದುವೆ ಆಗಿದ್ದಕ್ಕೂ ಸಾರ್ಥಕ ಆಗುತ್ತೆ. ಕುಟುಂಬವನ್ನು ಸರಿ ಮಾಡೋದೇ ಹೆಣ್ಣಿನ ಕರ್ತವ್ಯ. ನೀನು ಅದನ್ನು ದಯವಿಟ್ಟು ಮಾಡೋಕ್ಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಕ್ಷೇತ್ರ ದರ್ಶನದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸೋದಾಗಿ. ಈ ಕ್ಷೇತ್ರದಲ್ಲಿ ಯಾಕೆ ಹೋಗಬೇಕು ದೇಹ ಶುದ್ಧಿ ಮಾಡೋದಕ್ಕೆ ಅನ್ನೋದು ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ. ಅಲ್ಲಿ ಸತ್ತಂಥ ವ್ಯಕ್ತಿ ಪ್ರೇತಾತ್ಮಗಳಾಗಿರ್ತಾರೆ ಅಂತ ಗೊತ್ತಿದೆ ಅಲ್ಲಮ್ಮ. ಸತ್ತವರು ಪ್ರೇತಾತ್ಮಗಳಾಗಿ ಅಲಿತಾ ಇರ್ತಾರೆ ಅಂತ ಗೊತ್ತಿದೆ. ಈ ಪ್ರೇತಾತ್ಮಗಳು ಶುದ್ಧೀಕರಣ ಹೊಂದೋದಕ್ಕೆ ಕ್ಷೇತ್ರಗಳಲ್ಲಿ ಹೋಗಿ ವಾಸ ಮಾಡ್ತವೆ. ಕ್ಷೇತ್ರಗಳಲ್ಲಿ ಯಾಕೆ ಅಂದರೆ ನಮ್ಮವ್ರು ಬರ್ತಾರೆ, ಕ್ಷೇತ್ರ ದರ್ಶನ ಮಾಡಿದಾಗ ನಮಗೆ ಮುಕ್ತಿ ಸಿಗುತ್ತೆ ಅಂತ ಅಲ್ಲಿ ಕಾಯ್ತಾರಂಥವ್ರು ಪ್ರೇತಾತ್ಮಗಳು. ಅದಕ್ಕೆ ಕ್ಷೇತ್ರದಲ್ಲಿ ಹೋಗಿ ಸಂಸ್ಕಾರಗಳನ್ನು ಮಾಡಬೇಕು ಸತ್ತವರಿಗೆ ಅಂತ ಒಂದು ನಿಯಮ ಇದೆ. ನಮ್ಮಲ್ಲಿಲ್ಲ ಶಾಂಕಿ ಟ್ಯಾಂಕಿ, ಅಲ್ಲೋಗ್ಬಿಟ್ಟು ಸುರಿದು ಬಿಡೋದು, ಕಾಯ್ಕೊಂಡಿರ್ತಾರೆ ಬಂದು ತಿನ್ಕೊಂಡು ಹೋಗ್ಬಿಡ್ತಾರೆ ಅಂತ ಉದಾಹರಣೆ ಹೇಳ್ತಿರೋದು. ಯಾರು ಕೇಳಿ ಎಲ್ಲಾದರೆ ಶಾಂಕಿ ಟ್ಯಾಂಕಿಗೆ ಅಂತ ಈ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು. ಆ ಒಂದು ಕ್ಷೇತ್ರಕ್ಕೆ ಹೋದಾಗ ಪ್ರೇತಾತ್ಮ ಅಂದರೆ ಅದು ಮುಕ್ತಿಯನ್ನು ಹೊಂದಬೇಕು ಅಂದರೆ ಅಲ್ಲಿ ಹೋಗಿ ಆ ಮಗುವಿಗೆ ಸ್ನಾನ ಮಾಡ್ತಕ್ಕಂತಹ ದೇಹ ಶುದ್ಧಿ, ಆ ದೇಹ ಶುದ್ಧಿ ಮಾಡ್ತಕ್ಕಂಥ ವಿಚಾರದಲ್ಲಿ ನಾವೇನು ಮಾಡಬೇಕಿತ್ತಲ್ಲಿ, ಏನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಸಮಯ ತುಂಬ ಅಭಾವ, ನಾನು ಹೇಳಲಿಕ್ಕಾಗಲ್ಲ, ಅರ್ಧ ಮಾಡಿ ನಿಲ್ಲಿಸಬಾರ್ದು. ಕ್ಷೇತ್ರ ದರ್ಶನದಲ್ಲಿ ಮಗುವಿನ ದೇಹ ಶುದ್ಧಿಯನ್ನು ಮಾಡುವ ವಿಧಾನ ಹೇಗೆ ಮಾಡಬೇಕು ಇದೆಲ್ಲವನ್ನು ವಿಚಾರವನ್ನು ನೀವು ಕಾಯಲೇಬೇಕಾಗತ್ತೆ. ಯಾಕೆಂದರೆ ಹೀಗೆ ನಾನೆಲ್ಲ ಪೂರ್ಣ ಹೇಳೋಕ್ಕಾಗಲ್ಲ, ಅರ್ಧಂಬರ್ಧ ನಿಲ್ಲಿಸಬಾರ್ದು, ನಿಮಗೂ ಬೇಜಾರು ಮತ್ತು ತಪ್ಪು ಕೂಡ ಆಗತ್ತೆ. ಆ ಕಾರಣದಿಂದಾಗಿ ಮುಕ್ತಿಯನ್ನು ಹೊಂದತಕ್ಕಂತಹ ಪ್ರೇತಾತ್ಮಗಳು ಮುಕ್ತಿಯನ್ನು ಹೊಂದದೇ ಇರುವ ಕಾರಣ ಏನು ಅಂದರೆ, ನಾನು ಆವಾಗಲೇ ಹೇಳಿದೆ ಗುರುಗಳೇ, ಮನೆ ಅಂತಕ್ಕಂಥದ್ದು ಶಾಸ್ತ್ರಬದ್ಧವಾಗಿ ಹೇಗಿರಬೇಕು ಅಂತ ಯಾರ ಬಾಯಲ್ಲಿ ಇಲ್ಲಿವರೆಗೂ ಏನಕ್ಕೆ ಬಂದಿಲ್ಲ ಅಂದರೆ ಇದನ್ನು ಬೇಕಾಗಿಲ್ಲ, ಅವ್ರು ಏನೋ ಹೇಳ್ಕತ್ತಾರೆ ಬಿಡ್ರಿ. ಈ ಥರ ತಾತ್ಸಾರ ಮನೋಭಾವ ಏನಂದರೆ, ಯಾರ ಮನೆ ಕ್ಷೇತ್ರವಾಗಿರಬಾರ್ದೋ ಕ್ಷೇತ್ರವಾಗಿಲ್ಲವೋ ಅವ್ರು ಮಾಡಿರೋ ತಪ್ಪಾದರೂ ಏನು ಅಂದರೆ, ಸಾಕಷ್ಟು ಸಲ ಹೇಳ್ಬಿಟ್ಟಿದ್ದೀನಿ, ಮನೆಯಲ್ಲಿ ಹಿಂಬಾಗಿಲು ಇರ್ತಕ್ಕಂಥವರು ಆ ಮನೆ ಕ್ಷೇತ್ರ ಆಗತ್ತೆ. ಮುಂಬಾಗಿಲು ಆತ್ಮ, ಹಿಂಬಾಗಿಲಲ್ಲಿರ್ತಕ್ಕಂತಹ ಬಾಗಿಲು ಕ್ಷೇತ್ರ. ಎರಡೂ ಬಾಗಿಲು ಇಲ್ಲದೇ ಇರತಕ್ಕಂಥ ಮನೆ ಅದು ಕ್ಷೇತ್ರವಾಗಲ್ಲ, ಅದು ಮನುಷ್ಯಾಲಯ ಆಗಲ್ಲ, ಅಲ್ಲಿ ದೈವಶಕ್ತಿ ಇರಲ್ಲ. ಕಳ್ತನ ಆಗೋದು, ರೈಡ್ ಆಗೋದು, ನಾನು ಹೇಳಿದ್ದು ಫೈರ್ ಆಕ್ಸಿಡೆಂಟ್ ಆಗೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇಂಥವ್ರ ಮನೆಗಳನ್ನ ದಯವಿಟ್ಟು ಗಮನಿಸಿ. ನೀವು ಹಿಂಬಾಗಿಲಿದೆಯಾ ಮನೆಯಲ್ಲಿ, ಎಲ್ಲೇ ಆಗಿರಲಿ ದಯವಿಟ್ಟು ಹೋಗಿ ಚೆಕ್ ಮಾಡಿ. ನೀವು ಆ ಮನೆಯಲ್ಲ ದುರಂತ ನಡೀತಾ ಇರುತ್ತೆ. ಈಗ ಒಂದು ಮನೆಗೆ 2 ಬಾಗಿಲು ಯಾವ ಕಾರಣಕ್ಕೂ ಬೇಕೇ ಬೇಕು ಅಂತ ಯಾರು ಹೇಳಿಲ್ಲ, ಯಾರು ಮನೆ ಕಟ್ತಾ ಇಲ್ಲ. ನೀವೇ ಡಿಸೈಡ್ ಮಾಡಿ, ನಾವು ಯಾವ ಮಟ್ಟಕ್ಕೆ ಪ್ರೇತಾತ್ಮಗಳಾಗಿ ಮನೆ ಒಳಗಡೆ ಹುಟ್ಟಿದ ಮಕ್ಕಳು ಪ್ರೇತಾತ್ಮದಲ್ಲಿ ಬಂದಿದ್ದಾವೆ, ಮುಕ್ತಿ ಸಿಕ್ಕಿಲ್ಲ, ಮತ್ತೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿತು, ಹೋಯಿತು, ಮತ್ತೆ ಬಂತು, ಅದಕ್ಕೆ ಮನೆಯಲ್ಲಿ ನೆಮ್ಮದಿ ಇಲ್ಲ. ಈ ರೀತಿ ದುರಂತಗಳು ನಡೆಯೋದಕ್ಕೆ ಕಾರಣ ನಾವು ಕಟ್ಟುತ್ತಿರುವ ಮನೆ ಪ್ರೇತಾತ್ಮಗಳು ಬರದೇ ಇರುವ ರೀತಿಯಲ್ಲಿ ಮನೆ ಕಟ್ಟಬೇಕು ಅನ್ನೋ ಪ್ರಜ್ಞೆ ಯಾವಾಗ ಬರುತ್ತೆ, ಮನೆಗೆ 2 ದ್ವಾರಗಳು ಯಾವ ಕಾರಣಕ್ಕೂ ಇಡಲೇಬೇಕು. ಇಲ್ಲ ನೀವೇನೇ ಮಾಡಿದ್ರೂ ಪ್ರಯೋಜನಕ್ಕೆ ಬರಲ್ಲ. ಇನ್ನು ಕ್ಷೇತ್ರ ವಿಚಾರನ ಮುಂದಕ್ಕೆ ಹಾಕ್ತಾ ಇದ್ದೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ಬಹಳಷ್ಟು ಅರ್ಥಪೂರ್ಣ ವಿಚಾರವನ್ನು ಗುರೂಜಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532,
ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.